ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮ ಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ ಅಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನ ನಕುಲೀ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚೈಷಾನಾ ಚಾರುವಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಸ್ನಾತ್ವಾತ್ರ ತೀರ್ಥೇಶ್ವಚಿರೇಣ ಕನ್ಯಕಾ ತೀರ್ಥೇಸು ತೀರ್ಥೇಸು ಕತೀರ್ಥಾಪ್ಲುತಃ ಸಮುದ್ರ ಸೇತೌ ಚ ನಿಮಜ್ಜ ವಿಷ್ಣವೇ ಶ್ರೀರಾಮನಾಥಾಯ ನಮಶ್ಚಕಾರ ಸಗಾ ಸ್ವಸ್ತಿಯಸ್ತು. ನಿನ್ನೆ ಒಂದು ಶ್ಲೋಕ ಹೇಳುವಾಗ ಸ್ವಲ್ಪ ಅವಸರದಲ್ಲಿ ಹೋದೆ ಅಂತ ಅನಿಸಿತ್ತು. ಅದಕ್ಕೆ ಇನ್ನೊಂದು ಬಾರಿ ಆ ಶ್ಲೋಕದ ವಿವರಣೆಯನ್ನು ಕೊಟ್ಟು ಮುಂದೆ ಹೋಗ್ತೀನಿ. 34ನೇ ಶ್ಲೋಕ. ಅಲ್ಲಿ ಆಚಾರ್ಯರು ಕಾಸರಗೋಡಿನಿಂದ ಮುಂದೆ ಹೊರಟರು ಅಂತ ಬರ್ತದೆ. ಪರ್ಯಾಕುಲಾನೇಕ ಸರಸ್ವತೀ ತತೀನ್ ಅನ್ನುವ ಶ್ಲೋಕ ಅದು. ಸಾಮಾನ್ಯ ಒಟ್ಟಿನಲ್ಲಿ ಅಭಿಪ್ರಾಯ ಹೇಳಿ ಮುಂದೆ ಹೋಗಿದ್ದೆ. ಸಮಾಧಾನ ಆಗಲಿಲ್ಲ. ನಿನ್ನೆ ಮನೆಗೆ ಹೋದ ಮೇಲೆ ಮತ್ತೆ ಒಂದು ಸರ್ತಿ ಆಲೋಚನೆ ಮಾಡಿದೆ, ಈ ಶ್ಲೋಕ ಸರಿ ಹೋಯಿತೋ ಇಲ್ಲೋ ಅಂತ ಹೇಳಿ. ಸಮಾಧಾನ ಆಗಿಲ್ಲ. ಆದ್ದರಿಂದ ಇನ್ನೊಂದು ಬಾರಿ ಈ ಶ್ಲೋಕವನ್ನು ಪ್ರವಚನ ಮಾಡಿ ಮತ್ತೆ ಇವತ್ತಿನ ಶ್ಲೋಕಕ್ಕೆ ಬರ್ತೀನಿ. ಕಾಸರಗೋಡಿನಿಂದ ಆಚಾರ್ಯರು ಮುಂದೆ ಸಂಚಾರ ಹೊರಟರು ಅಂತ ಬರುವ ಶ್ಲೋಕ ಅದು. ಇಲ್ಲಿ ಎರಡಕ್ಕೂ ಸೇರಿ ಇದು ಈ ಶ್ಲೋಕವು ಕೂಡ ಶ್ಲೇಷಾಲಂಕಾರದಲ್ಲಿ ರಚನೆ ಮಾಡಿರುವ ಶ್ಲೋಕ. ಇದು ಶ್ಲೇಷಾಲಂಕಾರ ಉಂಟು. ಶ್ಲೇಷ ಅಂದರೆ ಒಂದು ಶಬ್ದದಿಂದ ಇಬ್ಬರಿಬ್ಬರನ್ನ ಅನ್ವಯ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಿಕ್ಕೆ ಬರುವಂತೆ. ಎರಡು ವಸ್ತುಗಳನ್ನ ಅನ್ವಯ ಮಾಡಿಕೊಳ್ಬಹುದು, ಅರ್ಥ ಮಾಡಿಕೊಳ್ಳಿಕ್ಕೆ ಬರ್ತದೆ. ಈಗ ನೋಡ್ರಿ, ಇಲ್ಲಿ ದೇಶ ಮತ್ತು ಶಾಸ್ತ್ರ ಎರಡಕ್ಕೂ ಹೊಂದುವಂತೆ ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಈ ಶ್ಲೋಕ ರಚನಾ ಕ್ರಮ ಹೇಗಿಟ್ಟುಕೊಂಡಿದ್ದಾರೆ ಅಂದರೆ, ಅತೀತ್ಯ ದೇಶಾನ್ ಸಮಯಾಂಶ್ಚ ಚಾರುಧೀಹಿ. ಸಮಯ ಅಂದರೆ ಸಿದ್ಧಾಂತಗಳು, ದೇಶ ಅಂದರೆ ಭೂಪ್ರದೇಶಗಳು. ಕಾಸರಗೋಡಿನಿಂದ ಹೊರಟ ಆಚಾರ್ಯರು ಸಮಯಾನ್ ಅತೀತ್ಯ ಸಿದ್ಧಾಂತಗಳನ್ನು, ಪರಸಿದ್ಧಾಂತಗಳನ್ನೆಲ್ಲವನ್ನ ಖಂಡಿಸ್ತಾ ಹೊರಟರು.
ದೇಶಗಳನ್ನ ದಾಟಿ ದಾಟಿ ಹೊಂಟ್ರು ಅಂತ ಹೇಳಬೇಕಾಗಿದೆ. ಇಲ್ಲಿ ಹೇಳಬೇಕಾದದ್ದು ಎರಡು ಅಂಶ. ಏನ್ ಮಾಡಿದರು? ದೇಶಗಳನ್ನ ದಾಟಿ ಹೋದರು, ಶಾಸ್ತ್ರಗಳನ್ನ ನಿರಾಕರಿಸಿ ಹೊರಟರು ಅಂತ. ದೇಶಗಳಿಗೂ ಅನ್ವಯವಾಗುವಂತೆ, ಶಾಸ್ತ್ರಕ್ಕೂ ಅನ್ವಯವಾಗುವಂತೆ ಈ ವಿಶೇಷಣಗಳನ್ನು ಸೇರಿಸಿದ್ದಾರೆ. ಒಂದೊಂದೇ ಹೇಳ್ತೀನಿ, ನೀವು ಬುದ್ಧಿಸ್ತ ಮಾಡಿಕೊಂಡ್ಬಿಡ್ರಿ. ಗ್ರಂಥಸ್ಥ ಬೇಡವೇ ಬೇಡ, ಬುದ್ಧಿಸ್ತ ಮಾಡಿಕೊಂಡ್ಬಿಡ್ರಿ, ಬಹಳ ಚೆನ್ನಾಗಿದೆ. ಪರ್ಯಾಕುಲಾನೇಕ ಸರಸ್ವತಿ ತತೀನ್, ಇದು ಒಂದು ಶಬ್ದ, ಒಂದು ವಿಶೇಷಣ. ಇದು ಪರ್ಯಾಕುಲಾನೇಕ ಸರಸ್ವತಿ ತತೀನ್ ಅಂತನ್ನುವುದು ಒಂದು ವಿಶೇಷಣ. ಇದು ಇಬ್ಬರಿಗೂ ಸಂಬಂಧ, ದೇಶಕ್ಕೂ ಸಂಬಂಧ, ಸಿದ್ಧಾಂತಕ್ಕೂ ಸಂಬಂಧ. ದೇಶ ಹೇಗಿತ್ತು ಅಂತ ಕೇಳಿದ್ರೆ ನದಿಗಳಿಂದ ತುಂಬಿ ಹರಿತಾ ಇತ್ತಂತ. ಇಲ್ಲಿ ತುಂಬಿ ಅಂತ ಹೇಳಿದ ಶಬ್ದ ಪರ್ಯಾಕುಲ. ಅನೇಕ ಅಂದ್ರೆ ಬಹಳ, ಸರಸ್ವತಿ ಅಂದ್ರೆ ನದಿಗಳು. ತುಂಬಿ ಹರಿಯುವ ಅನೇಕ ನದಿಗಳಿಂದ ಕೂಡಿದ ದೇಶಗಳನ್ನ ಆಚಾರ್ಯರು ದಾಟಿದ್ರು. ಅಂದ್ರೆ ಆಚಾರ್ಯರ ಸಂಚಾರ ಹೇಗಿತ್ತು ಅಂದ್ರೆ ಎಲ್ಲೆಲ್ಲಿ ನದಿಗಳು ಹರಿತಾ ಇದ್ದವೋ ಅಲ್ಲಲ್ಲಿ ಇವರು ಹೋಗ್ತಾ ಇದ್ರು, ಇದರ ಅರ್ಥ. ಪರ್ಯಾಕುಲ ತುಂಬಿದ ಅನೇಕ ಬಹಳವಾದ ಸರಸ್ವತಿ ನದಿಯ ತತಿ ಗುಂಪು, ಬಹಳ ನದಿಗಳ ಗುಂಪಿನಿಂದ ಕೂಡಿದ ದೇಶಗಳನ್ನು ದಾಟಿದ್ರು ಆಚಾರ್ಯರು. ಯಾಕೆ ಅಂದ್ರೆ ಹಿಂದೆಲ್ಲ ಬ್ರಾಹ್ಮಣರು ನದಿ ತೀರದಲ್ಲಿ ವಾಸ ಮಾಡ್ತಿದ್ರು. ಎಲ್ಲ ಬ್ರಾಹ್ಮಣರು ಎಲ್ಲಿ ವಾಸ ಮಾಡ್ತಿದ್ರು ಅಂದ್ರೆ ನದಿ ತೀರದಲ್ಲಿ ವಾಸ ಮಾಡ್ತಾ ಇದ್ರು. ನದಿ ತೀರಕ್ಕೆ ಹೋದ್ರೆ ಎರಡು ಲಾಭ. ಒಂದು, ನದಿಯಲ್ಲಿ ಸ್ನಾನ, ಆ ಸ್ಥಳದಲ್ಲಿ ಇದ್ದ ಪಂಡಿತರ ಜೊತೆಗೆ ವಾದ, ಎರಡೂ ಆಗ್ತದೆ ಅನ್ನೋದಕ್ಕಾಗಿ ಪರ್ಯಾಕುಲಾನೇಕ ಸರಸ್ವತಿ ತತೀನ್ ಒಂದು. ಇದನ್ನೇ ಸಿದ್ಧಾಂತಕ್ಕೆ ಅನ್ವಯ ಮಾಡಿದ್ರೆ ಪರ್ಯಾಕುಲ ತುಂಬಿದ ಅಂದ್ರೆ ಅಲ್ಲಲ್ಲೇನು ಪಂಡಿತರು ತುಂಬಿದ್ರು ಸಭೆ ಮಾಡಿದಾಗ, ಅದು ತುಂಬಿದ ಅಂಬೋದು ಹಾಗೆ. ಅಲ್ಲಲ್ಲಿ ಸಭೆಗಳನ್ನ ಮಾಡಿದಾಗ ತುಂಬಿದ ಪಂಡಿತರ ಸರಸ್ವತಿ ಮಾತುಗಳ ತತೀನ್ ಗುಂಪುಗಳನ್ನ ಖಂಡಿಸಿ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಏನು ವ್ಯತ್ಯಾಸ ಇಲ್ಲ. ಸರಸ್ವತಿ ಅಂತನ್ನೋ ಶಬ್ದಕ್ಕೆ ನದಿ ಅಂತೂ ಅರ್ಥ, ಮಾತುಗಳು ಅಂತೂ ಅರ್ಥ. ಪರ್ಯಾಕುಲ ಅಂತನ್ನೋ ಶಬ್ದವನ್ನ ತುಂಬಿದ ಅಂತ ಅರ್ಥವನ್ನು ಇಟ್ಟುಕೊಂಡು ಬಿಟ್ಬಿಡ್ರಿ. ಪರ್ಯಾಕುಲ ತುಂಬಿದ ನದಿಗಳು ಹರಿಯುವ ದೇಶಗಳಲ್ಲಿ, ತುಂಬಿದ ಪಂಡಿತ ಮಂಡಲಿಗಳ ಸಭೆಯಲ್ಲಿ ಅವರ ಸಿದ್ಧಾಂತಗಳನ್ನು ಅರ್ಥಾತ್ ಮಾತುಗಳನ್ನು. ನ್ಯಾಯೋಪಪನ್ನಾನ್, ಇದಕ್ಕೆ ಮತ್ತೆ ಅರ್ಥ. ನ್ಯಾಯೋಪಪನ್ನಾನ್ ಅಂದ್ರೆ ಆ ದೇಶಗಳಿಗೆ ವಿಶೇಷಣ. ಇದು ದೇಶ ಹೇಗಿತ್ತು ಅಂದ್ರೆ ಆಯಾ ದೇಶದ ಧರ್ಮಗಳಿಂದ ಕೂಡಿತ್ತಂತೆ. ಈಗ ನಾನು ಇನ್ನು ಹೇಳಿದೆ, ತಮಿಳುನಾಡಿನಲ್ಲಿ ಅದರದ್ದೇ ಆದ ಒಂದು ಸಂಪ್ರದಾಯ ಇರ್ತದೆ, ಕರ್ನಾಟಕದಲ್ಲಿ ಅದರದ್ದೇ ಒಂದು ಸಂಪ್ರದಾಯ ಇರ್ತದೆ, ಕೇರಳದಲ್ಲಿ ಅದರದ್ದೇ ಒಂದು ಸಂಪ್ರದಾಯ ಇರ್ತದೆ. ಹಾಗಾಗಿ ನ್ಯಾಯ ಅಂತನ್ನೋ ಶಬ್ದಕ್ಕೆ ಆಯಾ ದೇಶದ ಧರ್ಮಗಳಿಂದ ಕೂಡಿದ್ದು. ನಮ್ಮ ದೇಶದ ಧರ್ಮಗಳು ನಮಗೆ, ಅವರ ದೇಶದ ಧರ್ಮಗಳು ಅವರಿಗೆ. ಹೀಗಾಗಿ ನ್ಯಾಯೋಪಪನ್ನಾನ್ ಅಂದ್ರೆ ಆಯಾ ದೇಶದ ಧರ್ಮಗಳಿಂದ. ವಿವಿಧಾರ್ಥ ಸಂಯುತಾನ್, ಒಂದು ಭೂಮಿಯಲ್ಲಿ ಬೆಳೆದ ಪದಾರ್ಥಗಳು ಇನ್ನೊಂದು ಭೂಮಿಯಲ್ಲಿ ಬೆಳೆಯೋದಿಲ್ಲ. ಕೇರಳದಲ್ಲಿ ಬೆಳೆಯುವಂತಹ ಪದಾರ್ಥಗಳು ನಮ್ಮ ದೇಶದಲ್ಲಿ ಬೆಳೆಯೋದಿಲ್ಲ, ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದಿಲ್ಲ. ಅಲ್ಲಿ ಬೆಳೆಯೋ ಬೆಳೆಗಳೇ ಬೇರೆ, ಇಲ್ಲಿ ಬೆಳೆಯೋ ನಾನಾ ತರಹದ ಪದಾರ್ಥಗಳಿಂದ ಕೂಡಿದ ಯಾವುದಿದು ದೇಶಕ್ಕೆ ವಿಶೇಷಣ. ನದಿಗಳಿಂದ ಕೂಡಿದ, ಧರ್ಮಗಳಿಂದ ಕೂಡಿದ, ಪದಾರ್ಥಗಳಿಂದ ಕೂಡಿದ ಇದು ದೇಶಕ್ಕೆ. ಪಂಡಿತ ಮಂಡಳಿಯಿಂದ ಕೂಡಿದ, ನ್ಯಾಯದಿಂದ ಕೂಡಿರುವಂತಹ, ಅಂದ್ರೆ ನ್ಯಾಯ ಅಂತನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ತತ್ತತ್ ಶಾಸ್ತ್ರದ ನ್ಯಾಯಗಳು, ಆಯಾ ಶಾಸ್ತ್ರದ ಯುಕ್ತಿಗಳಿಂದ ಕೂಡಿದ. ಮೂರನೆಯದ್ದು ವಿವಿಧ ಪದಾರ್ಥಗಳು. ಎಲ್ಲ ಸಿದ್ಧಾಂತದವರು ಕೂಡ ಒಂದೇ ರೀತಿಯ ಪದಾರ್ಥಗಳನ್ನು ಅಂಗೀಕಾರ ಮಾಡಿಲ್ಲ. ಉದಾಹರಣೆಗೆ ಮಧ್ವ ಸಿದ್ಧಾಂತದಲ್ಲಿ ಪದಾರ್ಥಗಳು ಬೇರೆ ಬೇರೆ ಇದೆ, ತಾರ್ಕಿಕರ ಸಿದ್ಧಾಂತದಲ್ಲಿ ಪದಾರ್ಥಗಳು ಬೇರೆ ಬೇರೆ ಇದೆ, ಮಾಯಾವಾದ ಸಿದ್ಧಾಂತದಲ್ಲಿ ಪದಾರ್ಥಗಳು ಬೇರೆ ಇದೆ. ಈಗ ದ್ರವ್ಯ, ಗುಣ, ಕರ್ಮ ಅಂತ ಪದಾರ್ಥಗಳಿವೆಲ್ಲ. ಇವು ಕೆಲವು ಕಾಮನ್ ಆಗಿ ಎಲ್ಲ ಸಿದ್ಧಾಂತಗಳಲ್ಲಿ ಬಂದರೂ ಕೂಡ ಅವರವರದ್ದೇ ಆದ ಸಿದ್ಧಾಂತದಲ್ಲಿ ಬೇರೆ ಬೇರೆ ಇದೆ. ಅದಕ್ಕೆ ಪದಾರ್ಥಗಳಿಂದ ಕೂಡಿರುವ ದೇಶವನ್ನು, ಶಾಸ್ತ್ರವನ್ನು, ದೇಶವನ್ನು ದಾಟಿ ಶಾಸ್ತ್ರವನ್ನ ಖಂಡಿಸಿ ಹೊರಟರು ಆಚಾರ್ಯರು. ಇಷ್ಟು ಬೇಕಾಗಿತ್ತು, ನಿನ್ನೆ ಇಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಆಗಿರಲಿಲ್ಲ. ಇನ್ನು ಮುಂದೆ 42ನೇ ಶ್ಲೋಕ. ಪ್ರಕೃತ ಮನುಸರಾಮಃ ಪಾಯಸಂ ಭಕ್ಷಯಾಮಃ ಅಂತ ಒಂದು ಗಾತಿ ಮಾತದು ನಮ್ಮಲ್ಲಿ. ಒಂದು ತಾಸು ಹಿಂದಿಂದೆಲ್ಲ ಹೇಳಿ ಪ್ರಕೃತ ಮನುಸರಾಮ, ಈಗೇನಪ್ಪಾ ಮುಂದೇನು ಅಂತ ಹಿಂಗಂದು ಪಾಯಸಂ ಭಕ್ಷಯಾಮಃ ಅಂತ ಹೇಳಿದ್ನಂತ. ಹರಟಿ ಊಟಕ್ಕೆ ಕೂತಿದ್ರು, ಹರಟಿ ಭಾಳ ಆತು, ಪಾಯಸ ಅಲ್ಲೇ ಕೂತಿತ್ತು. ಬರ್ಸೋ ಹೇಳಿದ, ಆಚಾರ್ಯ
ಮುಂದಿನ ಬರೋದು ಪ್ರಕೃತಮನುಸರಾಮಃ ಪಾಯಸಂ ಭಕ್ಷಯಾಮಃ ಅನ್ನವ. ಪ್ರಕೃತ ಹೋಗೋಣ ಪಾಯಸ ಹೊಡೆಯೋಣ ಅಂತೇಳಿ. ಹಾಗೆ ಈಗ 42ನೇ ಶ್ಲೋಕದಿಂದ 52ನೇ ಶ್ಲೋಕದವರೆಗೆ ಇವತ್ತು ಪ್ರವಚನ ಆಗಬೇಕು. ಸಮಯ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆದರೂ ನೀವೆಲ್ಲ ಅತ್ಯಂತ ಉತ್ಸುಕತೆಯಿಂದ ಕೂತಿರ್ತೀರಿ ಅಂತ ತಿಳ್ಕೊಂಡು ನಾನೇ ಅನುಸಂಧಾನ ಮಾಡಿಕೊಂಡು ಹೇಳಿಬಿಡುತ್ತೆ. ಯಾಕೆಂದ್ರೆ ಟೈಮ್ ನೋಡ್ಲಿಕ್ಕೆ ಹೋಗ್ಬಾರ್ದು ನೀವು ಆಮೇಲೆ. ಅದಕ್ಕೆ ಸ್ನಾತ್ವಾತ್ರ ತೀರ್ಥೇಶ್ವಚಿರೇಣ ಕನ್ಯಕಾ ತೀರ್ಥೇಸು ತೀರ್ಥೇಸು ಕತೀರ್ಥ ಆಪ್ಲುತಃ ಸಮುದ್ರ ಸೇತೌ ಚ ನಿಮಜ್ಜ ವಿಷ್ಣವೇ ಶ್ರೀರಾಮನಾಥಾಯ ನಮಶ್ಚಕಾರ ಸಹ. ಆಚಾರ್ಯರು ಸಂಚಾರತ್ವೇನ ಎಲ್ಲಿಗೆ ಬಂದರು? ಕನ್ಯಾಕುಮಾರಿಗೆ ಬಂದಿದ್ದಾರೆ. ನಿನ್ನೆ ಕೊನೆಯಲ್ಲಿ ನಿಲ್ಲಿಸಿದ್ದೆ. ಕನ್ಯಾಕುಮಾರಿ ಕನ್ಯಾತ್ವಂ. ಕನ್ಯಾಕುಮಾರಿ ಅಂತಂದ್ರೆ ಮಹಾಲಕ್ಷ್ಮಿ ಅವಳು. ಆ ಕ್ಷೇತ್ರದಲ್ಲಿ ಬಂದು ಆಚಾರ್ಯರು ಸ್ನಾನ ಮಾಡಿದ್ರಂತೆ. ಅದು ಆ ಕನ್ಯಾಕುಮಾರಿ ಕ್ಷೇತ್ರದಲ್ಲೂ ಒಂದು ತೀರ್ಥ. ಯಾವುದದು? ಕನ್ಯಕಾ ತೀರ್ಥೆ ಅಂತ ಒಂದು ತೀರ್ಥ. ಸ್ನಾತ್ವಾತ್ರ ತೀರ್ಥೇಶು. ಅತ್ರ ಈ ತಿರುವನಂತಪುರದಲ್ಲಿ ಇರುವಂತಹ ತೀರ್ಥಗಳಲ್ಲೂ ಸ್ನಾನ ಮಾಡಿದ್ರು ಆಚಾರ್ಯರು. ಅತ್ರ ಅಂದ್ರೆ ಅಲ್ಲಿ ಆ ಅನಂತಪುರದಲ್ಲಿರುವಂತಹ ಕ್ಷೇತ್ರಗಳ ತೀರ್ಥದಲ್ಲೂ ಸ್ನಾನ ಮಾಡಿದರು. ಬಹಳ ಚೆನ್ನಾಗಿದೆ. ಇಲ್ಲೇ ನಾವೇನು ನೋಡ್ಲಿಕ್ಕೆ ಹೋಗಿಲ್ಲ ಇನ್ನು. ಇಲ್ಲೇ ನಾವು ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ನೋಡಿದ್ರೆ ಅಲ್ಲಿರುವ ದೃಶ್ಯಗಳು ನೋಡಿದ್ರೆ ಆನಂದ ಆಗುತ್ತೆ. ಅಂತಿಂತ ಸರೋವರಗಳು, ಪುಷ್ಕರಣಿಗಳೆಲ್ಲ ಅವು. ಅಲ್ಲಿ ಸ್ನಾನ ಮಾಡಿದರು. ಸ್ನಾತ್ವಾ ಅತ್ರ ತೀರ್ಥೇಶು. ಅತ್ರ ಅಂದ್ರೆ ಇಲ್ಲಿ ಯಾವುದರಲ್ಲಿ? ಅನಂತಪುರದಲ್ಲಿ ಇದ್ದ ತೀರ್ಥಗಳಲ್ಲಿ ಸ್ನಾನ ಮಾಡಿ ಅಚಿರೇಣ ತಡ ಮಾಡದೆ ಮುಂದೆ ಹೊರಟರು. ಕನ್ಯಕಾ ತೀರ್ಥೆ ಸುತೀರ್ಥೆ ಸುಖತೀರ್ಥ ಆಪ್ಲುತಃ. ಕನ್ಯಕಾ ತೀರ್ಥ ಅಂತ ಹೆಸರಿದೆ ಅಂತೆ. ಎಲ್ಲಿ? ಕನ್ಯಾತೀರ್ಥ ಕನ್ಯಾತೀರ್ಥ ಅಂತ ಕರೀತಾರೆ. ಕನ್ಯಾಕುಮಾರಿ ಕ್ಷೇತ್ರದಲ್ಲಿ ಒಂದು ಕನ್ಯಾತೀರ್ಥ ಅಂತಿದೆ ಅಂತೆ, ಅಥವಾ ಕನ್ಯಕಾ ತೀರ್ಥ ಅಂತಿದೆ, ಎರಡು ಹೇಳಿದ್ದಾರೆ. ಅಲ್ಲಿ ಸ್ನಾನ ಮಾಡಿದ್ರಂತ ಆಚಾರ್ಯ. ಏನು ವಿಶೇಷ ಅಲ್ಲಿ ಸ್ನಾನ ಮಾಡಿದ್ದು ಅಂದ್ರೆ, ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಕದಲ್ಲಿ ಹೇಳುವಾಗ ಯತ್ರ ದುರ್ಗಾ ಸನ್ನಿಹಿತ ಸುಜಲಾವತಾರ ಸ್ಥಾನೆ ಅಂತ ಬರೆದಿದ್ದಾರೆ. ಅಂದ್ರೆ ಅನೇಕ ಸ್ನಾನ ಘಟ್ಟಗಳಿವೆ ಅಂತೆ ಅಲ್ಲೆಲ್ಲ. ಒಂದು ಕನ್ಯಕಾ ತೀರ್ಥದಲ್ಲೂ ಕೂಡ ಅನೇಕ ಕಡೆಗಳಿಂದ ಸ್ನಾನ ಮಾಡ್ಲಿಕ್ಕೆ ಬರ್ತದಂತೆ. ನಾಳೆ ಕಾರ್ಯಕ್ರಮದವರೇನೋ ಬಂದ ಅಲ್ಲೆಲ್ಲ. ಕನ್ಯಕಾ ತೀರ್ಥ ಏನಿದೆ ಅಲ್ಲಿ ನೋಡಿ ಸ್ವಾರಸ್ಯ. ಎಲ್ಲಾ ಘಟ್ಟಗಳಲ್ಲೂ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಒಂದು ವಿಶೇಷ ತೀರ್ಥ ಸ್ನಾನ ಘಟ್ಟ ಅಂತೆ. ಅಲ್ಲಿ ಸ್ವಯಂ ದುರ್ಗಾ ಸನ್ನಿಹಿತಳಾಗಿ ಇರ್ತಾಳಂತೆ ಸ್ನಾನ ಘಟ್ಟದಲ್ಲಿ. ಇದು ಬಹಳ ವಿಶೇಷ. ಸ್ನಾನ ಘಟ್ಟದಲ್ಲಿ ಸ್ವಯಂ ದುರ್ಗಾ ಸನ್ನಿಹಿತಳಾದದ್ದು. ನೀವು ಕಾಶಿಗೆ ಹೋದರೆ ಅಲ್ಲಿ ಘಾಟ್ಗಳಿವೆ. ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ, ಆಮೇಲೆ ಹರಿಶ್ಚಂದ್ರ ಘಾಟ್ ಅಂತ ಕರೀತಾರೆ. ಪ್ರಸಿದ್ಧ ಇವು. ಹೋದವ್ರನ್ನ ಹರಿಶ್ಚಂದ್ರ ಘಾಟಕ್ಕೆ, ಹೋಗೋವ್ರನ್ನ ಮಣಿಕರ್ಣಿಕಾ ಘಾಟಕ್ಕೆ, ಇಷ್ಟು ಲೆಕ್ಕ. ಅಂದ್ರೆ ಅಲ್ಲಿ ಆ ಸ್ನಾನ ಘಟ್ಟ, ಅದು ಮೆಟ್ಟಲುಗಳೇನು ಚೆನ್ನಾಗಿ ವ್ಯವಸ್ಥೆ ಮಾಡಿ ಆ ಸ್ನಾನ ಘಟ್ಟದಲ್ಲಿ ಈ ಕನ್ಯಕಾ ತೀರ್ಥದಲ್ಲಿ ಒಂದು ಕಡೆಗೆ ಸ್ವಯಂ ದುರ್ಗೆ ಸನ್ನಿಹಿತಳಾಗಿದ್ದಾಳಂತೆ. ಅಂಥ ಒಂದು ಸ್ನಾನಘಟ್ಟ. ಆ ಸ್ನಾನಘಟ್ಟ ಅಂತ ಹೇಳೋದಕ್ಕೆ ಪಂಡಿತಾಚಾರ್ಯರು ಸುತೀರ್ಥೆ ಅಂತ ಶಬ್ದ ಬಳಸಿದ್ದಾರೆ. ಸ್ನಾತ್ವಾತ್ರ ತೀರ್ಥೇಶ್ವಚಿರೇಣ ಕನ್ಯಕಾ ತೀರ್ಥೆ ಸುತೀರ್ಥೆ ಸುಖತೀರ್ಥ ಆಪ್ಲುತಃ. ಅದು ಸುತೀರ್ಥ, ಸ್ನಾನ ಮಾಡಿದವರು ಸುಖತೀರ್ಥರು. ಅದು ಸುತೀರ್ಥ, ಸ್ನಾನ ಮಾಡಿದವರು ಸುಖತೀರ್ಥರು. ಸುಖತೀರ್ಥರು ಸುತೀರ್ಥದಲ್ಲಿ ಸ್ನಾನ ಮಾಡಿದರು ಅಂತ ವಿಶೇಷ. ಇನ್ನೇನು ವಿಶೇಷ ಇದೆ ಅಂತ ಕೇಳಿದ್ರೆ, ಅಲ್ಲಿ ಈ ಕನ್ಯಾತೀರ್ಥದಲ್ಲಿ ಮಹಾಭಾರತದ ಕಾಲದಲ್ಲಿ, ಅರ್ಥಾತ್ ಸುಮಾರು 6000 ವರ್ಷಗಳ ಹಿಂದೆ ಅರ್ಜುನ ಯಾತ್ರೆಗೆ ಬಂದಿದ್ದಂತೆ. ಇಲ್ಲಿ ಸ್ನಾನ ಮಾಡಿದ್ದಂತೆ ಅರ್ಜುನ. ಎಲ್ಲಿ? ಈ ತೀರ್ಥದಲ್ಲಿ, ಕನ್ಯಕಾ ತೀರ್ಥದಲ್ಲಿ. ಆ ಊರಿಗೆ ಬಂದಾಗ ಆ ಊರಿನ ಜನ ಯಾರು ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ತಯಾರಿದ್ದಿದ್ದಿಲ್ವಂತೆ. ಎಲ್ಲ ಬೇರೆ ಬೇರೆ ತೀರ್ಥದಲ್ಲಿ ಸ್ನಾನ ಮಾಡ್ತಿದ್ರಂತೆ. ಕೇಳಿದ ಅರ್ಜುನ, ಯಾಕ್ರಯ್ಯ ಇಷ್ಟು ಒಳ್ಳೆ ನೀರು, ಮಲಿನವಾಗಿಲ್ಲ, ಏನಿಲ್ಲ, ಇಂಥ ತೀರ್ಥದಲ್ಲಿ ಸ್ನಾನ ಮಾಡೋದು ಬಿಟ್ಟು ಅಲ್ಲೆಲ್ಲೋ ಮಾಡ್ತೀರಲ್ಲ ಅಂತ. ಬೇಡ ಸ್ವಾಮಿ, ಅರ್ಜುನರೇ, ಅಲ್ಲಿ ಹೋದ್ರೆ ಮೊಸಳೆಗಳಿವೆ, ನಾವು ಸ್ನಾನ ಮಾಡ್ಲಿಕ್ಕೆ ಹೇಳಿದ್ರೆ ನಮ್ಮನ್ನೇ ತಗೊಂಡು ಹೋಗ್ಬಿಡ್ತವೆ, ನಾವು ಸ್ನಾನಕ್ಕೆ ಹೋಗೋದಿಲ್ಲ ಅಂತ ಹೇಳಿದರೆ, ಅರ್ಜುನ ಅಂತಾನೆ, ಯಾವ ಮೊಸಳೆ ನನಗೇನು ಮಾಡೀತು ಅಂತ ಹೇಳಿ ಕನ್ಯಕಾ ತೀರ್ಥದಲ್ಲಿ ಇಳಿದು ಸ್ನಾನ ಮಾಡಿದಂತೆ. ಇವನು ಸ್ನಾನ ಮಾಡೋ ಹೊತ್ತಿಗೆ ಸರಿಯಾಗಿ ಒಂದು ಮೊಸಳೆ ಬಂದು ಕಾಲು ಹಾಕೊಂಡ್ಬಿಡ್ತು ಅರ್ಜುನಂದು. ಅರ್ಜುನ ಅನ್ಕೊಂಡ, ಅಂತೂ ಜನ ಹೇಳಿದ್ದ ಹಾಗೆ ಬಿಡ್ತು ಅಂದವ. ಇವನಿಗೆ ಎಷ್ಟು ಸಾಮರ್ಥ್ಯ ಈ ಅರ್ಜುನನಿಗೆ ಅಂದ್ರೆ, ಆ ಮೊಸಳೆಯನ್ನು ಕರ್ಕೊಂಡು ದಂಡೆ ಮೇಲೆ ಬಂದ್ಬಿಟ್ನಂತ. ಹಂಗೆ ಕಾಲು ಹಿಡ್ಕೊಂಡಿತ್ತಲ್ಲ, ಅದು ಕಾಲಿಗೇನು ಹತ್ತಿರ್ತಾವಲ್ಲ, ಪಂಜ, ಬಟ್ಟಿ, ಧೋತ್ರ, ನಮೋ
ಸ್ನಾನಕ್ಕಿಳಿದಾಗ ಸ್ನಾನ ಮಾಡಿ ಅಲ್ಲೇ ಬಿಟ್ಬಿಟ್ಟು ಬಂದಿರ್ತಾರೆ ನೋಡ್ರಿ. ಹೇಳಿದ್ರಂತ ಯಾರೋ, ಇಲ್ಲ ನಿಮಗೆ ಪಿತೃಶಾಪ ಅದ, 3-4 ತಲೆಮಾರಿಂದ ಸ್ನಾನ ಮಾಡಿ ನದಿಯಾಗಿ ಬಟ್ಟಿ ಬಿಟ್ಟು ಬಂದ್ಬಿಡ್ರಿ ಅಂತ ಹೇಳಿದಂತ. ಸ್ನಾನ ಮಾಡಿ ಬಿಟ್ಟು ಬಂದಾಗ ಬಟ್ಟಿನ ಮುಂದೆ ಆಚಾರ ಸ್ನಾನ ಮಾಡ್ಲಿಕ್ಕೆ ಹತ್ತಿದ್ರು, ತಲೆ ಮೇಲೆ ಹತ್ತದ ಆಚಾರ್ಯ ಬರೋಬ್ಬರಿ ಹತ್ತಿ ಬಂದ್ರು ಆಚಾರ. ಇವರು ಪಿತೃಶಾಪ ಆಚಾರ ತಲೆ ಮೇಲೆ ಹತ್ತಿ ವ್ಯವಸ್ಥೆ ಆಯ್ತು. ಅದಕ್ಕೆ ಇರ್ತದ. ನಾನು ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಹೇಳಿಗತ್ತಿಲ್ಲ. ನಾವು ನದಿಯಲ್ಲಿ ಬಿಡಬೇಕು ಅಂತ ಏನು ಹೇಳಿದ್ದಾರಲ್ಲ, ಬಿಟ್ಟಾದ್ಮೇಲೆ ಸ್ವಲ್ಪ ದೂರ ಹರಿದ ಮೇಲೆ ತೆಗೆದು ಬಿಸಾಡ್ಬೇಕು ಅದನ್ನ. ಹಂಗೆ ಬಿಟ್ಬಿಟ್ರೆ ಅದು ಮುಂದೆ ಪಾಪ ನದಿಯೊಳಗೆ ನೀರೊಳಗೆ ಸೇರ್ಕೊಂಡು ಬಂದವರಿಗೆಲ್ಲ ಕಾಲಿಗೆ ಕೈಗೆ ತಲೆಗೆ ಅಂಟ್ಕೊಂಡಿದ್ರೆ. ಈ ಅರ್ಜುನ ಮೇಲ್ ಬರುವಾಗ ಆ ಮೊಸಳೆಯನ್ನ ಎತ್ಕೊಂಡು ಬಂದ್ಬಿಟ್ನಂತೆ. ನದಿ ನೀರಿನಲ್ಲಿ ಇದ್ದಾಗ ಮೊಸಳೆ ಇದ್ದದ್ದು ಮೇಲೆ ದಂಡಿ ಮೇಲೆ ಬಂದು ಕೊಳ್ಳೆ ಕನ್ಯೆ ಆಗಿ ಕಾಲು ಹಿಡ್ಕೊಂಡಿದ್ಲಂತೆ. ಕನ್ಯೆ ಹಂಗ ಆ ಅರ್ಜುನ ಅಂದ, ಯಾರವ ನೀನು, ಕಾಲು ಹಾಕಿಡ್ಕೊಂಡು ಬಿಡು ಅಂದ್ರು. ನೀನು ಕಾಲು ಹಿಡ್ಕೊಂಡ್ರೆ ನಾ ಉದ್ಧಾರ ಆಗ್ತೀನಿ ಅಂತಿತ್ತು, ಅದಕ್ಕೆ ಹಿಡ್ಕೊಂಡಿನಿ ಅಂದ್ಲ ಅವಳು. ಯಾಕೆ ಅಂದ್ರೆ ಅವಳು ವರ್ಗ ಅಂತ ಒಬ್ಬ ಅಪ್ಸರಾಸ್ತ್ರೀ. ಆ ವರ್ಗ ಎಂಬ ಅಪ್ಸರಾಸ್ತ್ರೀ ಒಬ್ಬ ಋಷಿಯನ್ನ ನೋಡಿ, ಇವರೊಬ್ಬರೇ ಅಲ್ಲ 5 ಜನ ಇದ್ರಂತ ಅವ್ರ ಅಪ್ಸರೆಯರು. 5 ಜನ ಇವರನ್ನ ಒಬ್ಬ ಋಷಿಯನ್ನ ನೋಡಿ ಅಪಹಾಸ ಮಾಡಿದ್ರಂತೆ, ನಕ್ಕಿದ್ರಂತೆ. ಅದಕ್ಕೆ ಅವ್ರು ಶಾಪ ಕೊಟ್ಟಿದ್ರು, ನೀವೆಲ್ಲ ಕುರೂಪಿಗಳಾಗಿ ಮೊಸಳೆಗಳಾಗಿ ಹುಟ್ಟ್ರಿ ಅಂತ ತಿಳ್ಕೊಂಡು ಹೇಳಿದ್ರಂತೆ. ಮೊಸಳೆ ಏನು ಭಾರಿ ಚಂದ ಇರ್ತದ, ಅದಕ್ಕೆ ಎಲ್ಲ ಮೈ ತುಂಬ ಮುಳ್ಳು. ಆ ಮೊಸಳೆ ಕಣ್ಣೀರನ್ನು ಪ್ರಸಿದ್ಧಿ ಬೇರೆ. ಅಂಥವ್ರಾಗಿ ಹುಟ್ಟ್ರಿ ಶಾಪ ಕೊಟ್ಟಿದ್ರಂತೆ. ಅದಕ್ಕಾಗಿ ಆ ತೀರ್ಥದಲ್ಲಿ ಇದ್ದಾಗ ಉದ್ಧಾರ ಯಾವಾಗ ಅಂತ ಕೇಳಿದರೆ ಅರ್ಜುನ ಬರ್ತಾನೆ, ಅವನೇ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಾನೆ ಅಂತ ಹೇಳಿದ್ರಂತೆ. ಏಕಕಾಲದಲ್ಲಿ ಆ ಎಲ್ಲ ಮೊಸಳೆಗಳನ್ನು ಎಳೆದು ಹೊರಗೆ ಹಾಕಿ ಅವರಿಗೆಲ್ಲ ಉದ್ಧಾರ ಮಾಡಿದ. ಅದಕ್ಕದು ಕನ್ಯಾತೀರ್ಥ ಅಂತ ಪ್ರಸಿದ್ಧಿ ಆಯಿತು ಅಂತ ಹೇಳ್ತಾರೆ. ಇಂಥ ಕನ್ಯಕಾ ತೀರ್ಥದಲ್ಲಿ ಬಲರಾಮ ದೇವರನ್ನು ಸಲ ಸ್ನಾನ ಮಾಡಿದ್ರಂತೆ. ಯಾವಾಗ ಬಂದಿದ್ರು ಬಲರಾಮ ದೇವರು? ಅರ್ಜುನ ಬಂದಿದ್ದ ಅಂತ ಆಯ್ತು. ಬಲರಾಮ ದೇವರು ಯಾವಾಗ ಬಂದಿದ್ರು ಅಂದ್ರೆ ಮಹಾಭಾರತ ಯುದ್ಧ ನಡೆದಾಗ ಕನ್ಯಾಕುಮಾರಿಗೆ ಬಂದಿದ್ರಂಥವ್ರು. ಅವ್ರು ಯಾಕೆ ಬಂದಿದ್ರಲ್ಲಿ ಸ್ನಾನಕ್ಕೆ ಅಂತ ಕೇಳಿದ್ರೆ ಅದೊಂದು ಕಥೆ. ಮತ್ತೆ ಒಂದು ಕಡೆ ಹೋಗುವಾಗ ಬಲರಾಮ ದೇವರು ಒಬ್ಬ ಆಚಾರ ಪುರಾಣ ಹೇಳ್ಕೊಂಡು ಕೂತಿದ್ರಂತೆ. ಆ ಪುರಾಣ ಹೇಳ್ತಾ ಕೂತ ಆಚಾರ್ಯರನ್ನು ನೋಡಿದ್ರು. ಆ ಬಲರಾಮ ಬಂದಾಗ ಎಲ್ಲರೂ ಎದ್ದು ನಿಂತರಂತೆ, ಪುರಾಣ ಕೂತವರೆಲ್ಲ. ಆ ಪೀಠದ ಮೇಲೆ ಕೂತ ಆಚಾರ್ಯ ಹೇಳಲಿಲ್ವಂತೆ. ಸಿಟ್ಟು ಬಂತು ಬಲರಾಮನಿಗೆ. ನಾನು ಬಂದಾಗ ಹೇಳಲಿಲ್ಲಲ್ಲ ಈ ಆಚಾರು ಅಂತ ಹೇಳಿ ಕೈಯಾಗಿದ್ದು ಒನಕಿ ತಗೊಂಡು ಹೊಡೆದೇ ಹಾಕ್ಬಿಟ್ರು. ಅವ್ರು ನೇಗಿಲಿತ್ತಲ್ಲ ಕೈಯಾಗ, ಅದನ್ನ ಒಂದೇಟ್ ಬಿಟ್ಬಿಟ್ರು ಧನ್ ಅಂತ ಹೇಳಿ. ಕೂತ ಆಚಾರ ಅಲ್ಲೇ ಪುರಾಣದಾಗ ಗೋವಿಂದ ಆಗ್ಬಿಟ್ರು. ಹೇಳ್ಕೋತ ಗೋವಿಂದ. ಕೆಲವ್ರು ಕೇಳ್ಕೋತ ಗೋವಿಂದ ಆಗಿರ್ತಾರೆ, ಕೆಲವರು ಹಿಂಗೆ ಹೇಳ್ತಿರ್ತಾರೆ ಆಚಾರ ಪುರಾಣ ಕೇಳಿ ಹೋದ್ರು ಅವರು ಆಚಾರ ಹಂಗ ಅಭಿಪ್ರಾಯ ಎಲ್ಲ ಅವ್ರದ್ದು. ಹಂಗೆ ಹೇಳ್ಬೇಕಾಗಿಲ್ಲ. ಆಚಾರ ಭಾಗವತ್ ಹೇಳಿದ್ರು, ಆ ಪುಣ್ಯ ಅವರಿಗಿತ್ತು, ಕೇಳಿ ಹೋಗೋ ಪುಣ್ಯ ಇತ್ತು. ಅವಸರದಾಗ ಹೆಂಗಾಗ್ತದೆ, ಆಚಾರ ಪುರಾಣ ಕೇಳಿ ಹೋದ್ರು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಪುರಾಣ ಕೇಳಿ ಹೋದ್ರೆ ಚಲೋ, ಪುರಾಣ ಕೂತಾಗ ಹೋದ್ರೆ ಗತಿ ಮುಂದೆ ಹಿಂಗೆ ಆಗಿತ್ತು. ನಾನೊಂದು ಜಮಖಂಡಿ ಒಳಗೆ ಪ್ರೋಷ್ಠಪತಿ ಹೇಳಿಗತ್ತಿ, ಭಾಗವತ್ ಹೇಳಿಗತ್ತಿದ್ದೆ. ಹೇಳಿಕತ್ತಿನ ಮುಂದೆ ಗುಡಿಯುವಾಗ ಇನ್ನೊಂದ್ ಕಡೆ ಒಂದು ಬಾಗಿಲು ಕೂತು ಬೆಳಮಗಳು ಹಿಂಗೊಂದು ಗೋಣ್ ಚೆಲ್ಬಿಟ್ಲು. ಮೇಲೆ ಗಾಬರಿ ಆಗ್ಬಿಡುತ್ತೆ ನಮಗೆ. ಪುರಾಣ ನಡೆದ ಆಕಿ ಗೋಣ್ ಚೆಲ್ಲಿದ್ದು, ಇನ್ನೇನು ಮತ್ತೆ ಕಥೆ ನಮ್ದು ಅಂತ ತಿಳ್ಕೊಂಡು ಹೇಳಿ. ಪುಣ್ಯಕ್ಕೆ ಏನಾಗಿದ್ದಿಲ್ಲ, ಒಂಚೂರು ಶುಗರ್ ಲೋ ಆಗಿತ್ತು, ಹೆಚ್ಚು ತಪ್ಪಿತ್ತು, ಮತ್ತೆ ಎದ್ದು ಮನೆಗೆ ಹೋದ್ಲು, ಸಂತೋಷ ಆಯ್ತು. ಇಲ್ಲಾಂದ್ರೆ ಆಚಾರ ಪುರಾಣದಾಗ ಹೋದ್ಲು ಪ್ರಸಿದ್ಧಿ ನಮಗೆ ನೋಡಿ ನನ್ಕ ಯಾಕೆ ಬೇಕಾಗಿತ್ತು ಬೈ ಪುರಾಣ ಅಂತೇಳಿ. ಅದಕ್ಕೆ ಭಾಗವತ್ ನಡೆದಾಗ ಪರಮ ಪವಿತ್ರ ಕಾಲ ಆಚಾರ ಕೈಬಿಟ್ರು ಅಂತ. ಅದಕ್ಕೆ ಆ ಬಲರಾಮ ದೇವರು ಬಂದು ಒಂದು ತಲೆಗೆ ಏಟು ಹಾಕಿದ್ರು ಧನ್ ಅಂತ ಹೇಳಿ. ಸತ್ತೇ ಹೋದ ಬ್ರಾಹ್ಮಣ. ಯಾರವರು? ರೋಮಹರ್ಷಣ ಅಂತ ವ್ಯಾಸರ ಮಕ್ಕಳು. ಎಲ್ಲರೂ ಬೈದ್ರಂತೆ, ಬಲರಾಮ ಎಂಥ ಕೆಲಸ ಮಾಡ್ತಾ ಇದ್ದಿ ನೀನು, ಮಾಡಬಾರ್ದಾಗಿತ್ತು, ಹೊಡಿಬಾರ್ದಾಗಿತ್ತು. ಯಾಕೆ? ವ್ಯಾಸಪೀಠದ ಮೇಲೆ ಕುಳಿತವರಿಗೆ ಹೇಳಬಾರ್ದು ಅಂತ ನಿಯಮ ನಾವು ಹೇಳಿದ್ದೇವೆ. ಅವರಿಗೆ ನೀನು ಹೊತ್ತು ತಪ್ಪು ಮಾಡಿದಿ. ಅದಕ್ಕೊಂದು ಕೆಲಸ ಮಾಡು, ಈ ಬ್ರಹ್ಮಹತ್ಯ ಇದೊಂದೇನು ಬ್ರಾಹ್ಮಣನ ಕೊಂದ ಪ್ರಾಯಶ್ಚಿತ್ತ ಪಾಪ ಇದೆ, ಅದರ ಪರಿಹಾರ ಮಾಡಿಕೊಳ್ಬೇಕು ಅಂತ ತೀರ್ಥಯಾತ್ರಾ ಮಾಡು ಅಂತ ಹೇಳಿದ್ರಂತೆ. ಆ ಕ್ಷೇತ್ರ ಹೇಳಿದ್ರಂತೆ, ಇಲ್ಲ ಅದಕ್ಕಾಗಿ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಹೇಳಿದ್ರಂತೆ. ಬ್ರಹ್ಮಹತ್ಯ ಪರಿಹಾರ ಹೇಗಾಗಬೇಕು ಅಂದ್ರೆ ಯಾತ್ರೆಗೆ ಹೋದ್ರೆ ಬ್ರಹ್ಮಹತ್ಯ ಪರಿಹಾರ ಆಗ್ತದೆ. ಸರಿ, ಯಾತ್ರೆ ಮಾಡ್ತಾ ಬಂದ್ರು. ಆ ಯಾತ್ರೆ ಮಾಡ್ತಾ ಬಂದಿರುವಾಗ ಎಲ್ಲಿಗೆ ಬಂದಿದ್ರು ಅಂತ ಕೇಳಿದ್ರೆ ಈ ಕನ್ಯಾಕುಮಾರಿಗೆ ಬಂದಿದ್ರಂತೆ. ಈ ಕನ್ಯಕಾ ತೀರ್ಥದಲ್ಲಿ ಸ್ನಾನ ಮಾಡಿ ಅವರು ದೋಷ ಪರಿಹಾರ ಮಾಡಿಕೊಂಡಿದ್ರು ಅಂತ ಒಂದು ಉಲ್ಲೇಖ ಮಹಾಭಾರತದಲ್ಲಿ ಈ ಕಥೆ ಬರ್ತದೆ. ಅಂತೂ ಸ್ನಾತ್ವಾತ್ರ ತೀರ್ಥೇಶ್ವಚಿರೇಣ ಕನ್ಯಕಾ ತೀರ್ಥೇಸು ತೀರ್ಥೇಸು ಕತೀರ್ಥ ಅಪ್ಲುತಃ. ಈಗ ಸುಮಧ್ವ ವಿಜಯದಲ್ಲಿ ಹೇಳುವಾಗ ಆನಂದ ತೀರ್ಥರು ಸ್ನಾನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಆನಂದ ತೀರ್ಥರು, ವಾಯುದೇವರು, ಬಲರಾಮ, ಶೇಷದೇವರು, ಅರ್ಜುನ, ಇಂದ್ರ
ಎಲ್ಲರೂ ಸ್ನಾನ ಮಾಡಿದ್ದಾರೆ ಕ್ಷೇತ್ರ ತೀರ್ಥದಲ್ಲಿ. ನೋಡಿ ಎಂಥ ಆಶ್ಚರ್ಯ, ಎಂಥ ಆಶ್ಚರ್ಯ ಅದು. ಸ್ವಯಂ ವಾಯುದೇವರು, ಶೇಷದೇವರು, ಇಂದ್ರದೇವರು ಕೂಡ ಸ್ನಾನ ಮಾಡಿದ್ರು ಕ್ಷೇತ್ರ ಅದು ಕನ್ಯಾಕುಮಾರಿ ಕ್ಷೇತ್ರ, ಕನ್ಯಕಾ ತೀರ್ಥ. ಅಲ್ಲಿ ಬಂದ್ರಂತೆ ಆಚಾರ್ಯರು ಸ್ನಾನ ಮಾಡಿದ್ದಾರೆ. ಆಕೆ ಯಾಕೆ ಕನ್ಯಾಕುಮಾರಿ ಅಂತ ಹೆಸರು ಬಂತು ಅಂತ ಪ್ರಶ್ನೆ. ಅದಕ್ಕೆ ಇತಿಹಾಸ ಹೀಗೆ ಹೇಳ್ತದೆ, ಸ್ಥಳ ಪುರಾಣ ಹೀಗೆ ಹೇಳ್ತದೆ ಅಲ್ಲಿ ಕನ್ಯಾಕುಮಾರಿ ಅಂತ. ಏನು ಅಂದರೆ, ಬಾಣ ಅಂತ ಒಬ್ಬ ಅಸುರ, ಆ ಬಾಣ ಅಂತ ಒಬ್ಬ ದೈತ್ಯ. ಆ ದೈತ್ಯ ರುದ್ರದೇವರ ಕಡೆಯಿಂದ ವರ ತಗೊಂಡು ನಾನು ಸಾಯಬಾರದು, ಅಕಸ್ಮಾತ್ ನಾನು ಸಾಯೋದಾದರೆ ನಿತ್ಯ ಕನ್ಯೆಯಾಗಿ ಉಳಿತಾಳಲ್ಲ ಅಂಥವಳ ಕೈಯಲ್ಲಿ ಸಾಯಬೇಕು ಅಂತ ಕೇಳ್ಕೊಂಡಿದ್ದಂಥವ್ನು ವರ. ನಿತ್ಯ ಕನ್ಯಾ ಯಾರಿರ್ಲಿಕ್ಕೆ ಸಾಧ್ಯ ಅದ? ಎಲ್ಲಿ ಎಂದಿಲ್ಲ ಒಂದಿಲ್ಲ ಒಂದು ದಿವಸ ಲಗ್ನ ಆಗ್ಲೇಬೇಕು, ಎಲ್ರಿಗೂ ಕೂಡ ನಿತ್ಯ ಕನ್ಯೆಯಾಗಿರ್ಬೇಕು ಅಂತ ಕನ್ಯೆಯ ಕೈಯಿಂದ ಸಾಯ್ತೀನಿ ಅಂತ ಹೇಳ್ಕೊಂಡಿದ್ದಂತ. ಅವನಿಗೆ ನಿಶ್ಚಿತ ಇತ್ತು ಎಲ್ಲರೂ ಲೋಕದಲ್ಲಿ ಸ್ತ್ರೀಯರು ವಿವಾಹಿತರಾಗಿ ಹೋಗ್ತಾರೆ, ಹೀಗಾಗಿ ಕನ್ಯಾ ಉಳಿಯೋದಿಲ್ಲ ಅಂತ. ಅದಕ್ಕಾಗಿ ರುದ್ರದೇವರಿ ವರ ಕೊಟ್ಟದ್ದಕ್ಕೆ ಅವನ ಸಂಹಾರ ಮಾಡಬೇಕು ಅನ್ನೋದಕ್ಕೆ ಭಗವಂತನ ಆಜ್ಞೆಯಿಂದ ದುರ್ಗೆ ಅವತಾರ ಮಾಡಿದ್ಲು. ನಿತ್ಯ ಕನ್ಯಾ, ಇವತ್ತಿಗೂ ಲಗ್ನ ಆಗಿಲ್ಲ ಅವಳು. ದುರ್ಗಾದೇವಿ ಕೈಯಲ್ಲಿ ಮಾಲೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳಂತೆ, ವರಮಾಲೆ. ಯಾಕೆ? ಈಗ ನಾರಾಯಣ ಬರ್ತಾನೆ, ವಿವಾಹ ಮಾಡ್ಕೊಳ್ತೀನಿ ಅಂತ ಇನ್ನೂ ನಿಂತೇ ಇದ್ದಾಳಂತೆ. ಅವಳು ಕನ್ಯಾ ಅಂತ ಕರೆಸ್ಕೊಂಡ್ಳು. ಕನ್ಯಾಕುಮಾರಿ ಅವಳು. ಅದಕ್ಕಾಗಿ ಕನ್ಯೆಯಾದವಳು ಕುಮಾರಿಯಾಗಿರುತ್ತಾಳೆ, ಅಥವಾ ಕುಮಾರಿಯಾದವಳು ಕನ್ಯೆಯಾಗಿರುತ್ತಾಳೆ. ಅಂತಹ ಕನ್ಯಾಕುಮಾರಿ ದುರ್ಗೆ. ಒಂದು ಕಾಲ ಇತ್ತಂತೆ, ಏನು ಅಂದ್ರೆ ಆ ಕನ್ಯಾಕುಮಾರಿ ಇವತ್ತು ಹೇಳ್ತಾರೆ ಮೂಗ್ಬಟ್ಟು ಬಹಳ ಫೇಮಸ್ ಅಂತೆ. ಕನ್ಯಾಕುಮಾರಿ ಮೂಗ್ಬಟ್ಟು ಬಹಳ ಫೇಮಸ್. ಯಾಕೆ ಪ್ರಸಿದ್ಧಿ ಅಂತಂದ್ರೆ, ಅದು ಎಷ್ಟು ಫಳಫಳ ಹೊಳಿತಿರ್ತದೆ ಅಂತಂದ್ರೆ, ಸಮುದ್ರದಲ್ಲಿ ರಾತ್ರಿ ಯಾರಾದ್ರೂ ಸಂಚಾರ ಮಾಡ್ಲಿಕ್ಕೆ ಬರ್ತಿದ್ರೆ ಅವ್ರಿಗೆ ಅದು ಲೈಟ್ ಹೌಸ್ ತರ ಕಾಣ್ತಿರ್ತದಂತೆ ಆ ಮೂಗ್ಬಟ್ಟು. ಅಷ್ಟು ಫಳಫಳ ಹೊಳೆಯೋ ಕನ್ಯಾಕುಮಾರಿ ಮೂಗ್ಬಟ್ಟು ಅಂತ ಹೇಳ್ತಾರೆ. ಏನ್ ಪರಿಸ್ಥಿತಿ! ಅಲ್ಲಿ 3 ಸಮುದ್ರ, ಒಂದು ಹಿಂದೂ ಮಹಾಸಾಗರ, ಇನ್ನೊಂದು ಬಂಗಾಳ ಕೊಲ್ಲಿ, ಇನ್ನೊಂದು ಅರಬ್ಬಿ ಸಮುದ್ರ, 3 ಸೇರ್ತದೆ. 3 ಕಡೆಯಿಂದ ಯಾತ್ರಿಕರು ಬರ್ತಿದ್ರೆ ಅವರಿಗೆ ಆ ಕನ್ಯಾಕುಮಾರಿ ಮೂಗುಬಟ್ಟೆ ಲೈಟ್ ಹೌಸ್ ಅಂತ ಅವ್ರಿಗೆ ಕಾಣಿಸ್ಬೇಕಂತ. ಎಷ್ಟು ಚಂದ ಇರ್ಬೇಕು ಮೂಗ್ಬಟ್ಟು. ಹಂಗಿದ್ರೆ ನಮ್ಮ ಹಾಕೊಂಡೇ ಇರಂಗಿಲ್ಲ ಮೂಗ್ಬಟ್ಟು, ಕಾಣಿಸೋದಂತ ದೂರ ಉಳಿತು. ಹಾಕೊಂಡಿದ್ರೆ ಕಾಣಿಸ್ಬೇಕು, ಹಾಕೊಂಡಿದ್ರೆ ಎಲ್ಲಿ ಕಾಣಿಸ್ಬೇಕು. ಕೆಲವರು ಹೆಣ್ಮಕ್ಳು ಹಾಕೊಂಡಿಲ್ಲ ಅಂತ ಉತ್ಸಾಹ ಗಂಡಸು ಹಾಕೊಳ್ಳಿ ಶುರು ಮಾಡಿಬಿಟ್ರು ಮೂಗ್ಬಟ್ಟಿಗೆ, ಮುಗಿದು ಹೊತ್ತಲ್ಲದ. ಅದಕ್ಕೆ ಕನ್ಯಾಕುಮಾರಿ ಕ್ಷೇತ್ರದಲ್ಲಿ ಆ ಕನ್ಯಾಕುಮಾರಿ ಕನ್ಯಾತೀರ್ಥ ಅಂತೇನಿತ್ತು, ಅಲ್ಲೋಗಿ ಸ್ನಾನ ಮಾಡಿದ್ರಂತ ಆಚಾರ. ಸ್ನಾತ್ವಾತ್ರ ತೀರ್ಥೇಶ್ವಚಿರೇಣ ಕನ್ಯಕಾ ತೀರ್ಥೇ ಸುತೀರ್ಥೇ ಸುಖತೀರ್ಥ ಆಪ್ಲುತಃ. ಮುಂದೆ ಅಲ್ಲಿಂದ ಹೊರಟರು ಸಂಚಾರ. ಮತ್ತೆ ಸಮುದ್ರ ಸೇತೌ ಚ ನಿಮಜ್ಜ ವಿಷ್ಣವೇ ಶ್ರೀರಾಮನಾಥಾಯ ನಮಶ್ಚಕಾರ ಸಖ. ರಾಮೇಶ್ವರಕ್ಕೆ ಬಂದಿದ್ದಾರೆ ಆಚಾರ್ಯರು. ರಾಮನಾಥ, ರಾಮೇಶ್ವರದಲ್ಲಿ ಸ್ವಯಂ ರಾಮದೇವರೇ ಸ್ಥಾಪನೆ ಮಾಡಿರುವಂತಹ ಶಿವಲಿಂಗ, ಉಸುಕಿನ ಲಿಂಗ. ಅದು ಬಹಳ ಅದ್ಭುತ. ಅದು ರಾಮೇಶ್ವರ ಕ್ಷೇತ್ರ ನೋಡ್ಬೇಕು ಒಂದ್ಸರ್ತಿ. ಅಲ್ಲಿ ಧನುಷ್ಕೋಟಿ ಅಂತಿದೆ, ಎಲ್ಲಿ ರಾಮಚಂದ್ರ ಬಿಲ್ಲು ಬಾಣ ಇಟ್ಟು ಮಲ್ಕೊಂಡಿದ್ದ. ಯಾಕೆ ಮಲ್ಕೊಂಡಿದ್ದ ದೇವರು ಅಂದ್ರೆ, ಸಮುದ್ರ ಜಾಗ ಬಿಡ್ಲಿ ಅಂತ 3 ದಿವಸ ಕಾಯ್ದಂತೆ. ನಾನು ಸೇತುವೆ ಕಟ್ಟಬೇಕಾಗಿದೆ, ವ್ಯವಸ್ಥೆ ಮಾಡೋಣ ಅಂತ. ಅದೇನು ಬಿಡ್ಲಿಲ್ಲ, ಕೊನೆಗೆ ಬಾಣ ಎತ್ತಿದ ಅಂತ ಕಥೆ ಎಲ್ಲ ಉಂಟು. ಅಂತೂ ಏನಾಯಿತು ಅಂದ್ರೆ, ಆ ರಾಮೇಶ್ವರದ ಹತ್ರ ಧನುಷ್ಕೋಟಿ ಅಂತ. ನಮ್ಮ ಗುರುಗಳ ಜೊತೆಗೆ ನಾನು ಯಾತ್ರೆಗೆ ಹೋಗಿದ್ದೆ. ನನಗೆ ನೆನಪಿದೆ ಇನ್ನೂ, ನಮ್ಮ ಗುರುಗಳು ಪಾಠ ಹೇಳುವ ಮುಂಡ್ರಿಗೆ ಆಚಾರ ಅವ್ರ ಜೊತೆಗೆ ನಾನು ಯಾತ್ರೆಗೆ ಹೋಗಿದ್ದೆ. ಸ್ವಾಮಿಗಳು ಆವಾಗ ಕುಂಭಕೋಣದಲ್ಲಿ ಚಾತುರ್ಮಾಸ್ಯ ಕೂತಿದ್ರು. ನಮ್ಮ ಸ್ವಾಮಿಗಳು ಕುಂಭಕೋಣದಲ್ಲಿ ಚಾತುರ್ಮಾಸ್ಯ ಕುಳಿತಾಗ ನಾವು ರಾಮೇಶ್ವರ ಯಾತ್ರೆಗೆ ಹೋಗಿದ್ವಿ. ಏನು ರಾಮೇಶ್ವರ ಬಹಳ ಹಿಂದೆ ಇದೆ, ಇನ್ನು ತುಂಬ ಹಿಂದೆ ಹೇಳ್ತಾ ಇದ್ದೀನಿ. ಆ ಜೀಪಲ್ಲಿ ಹೋಗ್ಬಿಟ್ಟಿವಿ ಧನುಷ್ಕೋಟಿಗೆ, ಉಸುಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಜೀಪು ಮುಗಿದೋಯ್ತು ಕೆಲಸ. ಉಸುಗಳು ಜೀಪ್ ಬರೋದೇ ಇಲ್ರಿ. ಅಲ್ಲಿ ಪ್ರಾಣಾಂತಿಕ ಅಲ್ಲಿ ಹೋದ್ರೆ ಅವ್ರು ಡ್ರೈವರ್ಗಳು ಭಾರಿ ಧೈರ್ಯವಂತರು. ನಾವೇನಾದ್ರೂ ಹುಚ್ಚುಚ್ಚಾರ ಮಾಡಿ ಹೋದ್ರೆ ಅಲ್ಲೇ ಒಳಗೆ ಉಸುಕ್ನಲ್ಲೇ ನಮ್ಮ ಸಮಾಧಿ, ಬೇರೆ ಏನಿಲ್ಲೇ ಇಲ್ಲ. ಮತ್ತೆ ಬಂತೇನಪ್ಪ. ಆದ್ದರಿಂದ ರಾಮೇಶ್ವರದಲ್ಲಿ ಧನುಷ್ಕೋಟಿ ಪ್ರದೇಶಕ್ಕೆ ಹೋಗಿ ಆಚಾರ ಸ್ನಾನ ಮಾಡಿದ್ರು. ಅಲ್ಲಿ ಹೇಳಿದರು ಸಮುದ್ರ ಸೇತೌಚ ನಿಮಜ್ಜ ವಿಷ್ಣವೇ. ಸಮುದ್ರ ಸೇತು, ಎಲ್ಲಿ ರಾಮಚಂದ್ರ ಸೇತುವೆಯನ್ನು ಕಟ್ಟಿಕೊಂಡು ಹೋದ ಜಾಗ ಇದೆಯಲ್ಲ, ಅಲ್ಲಿ ಹೋಗಿ ಆಚಾರ್ಯರು ಸ್ನಾನ ಮಾಡಿ ರಾಮೇಶ್ವರನ ಗುಡಿಗೆ ಬಂದು ಅಲ್ಲಿ ನಮಸ್ಕಾರ ಹಾಕಿದ್ರು ಅಂತ ಹೇಳ್ತಾರೆ. ಈ ಸೇತುವೆ ಇದೆಯಲ್ಲ, ಈ ಸೇತು ದರ್ಶನ ಮಾಡಿಕೊಳ್ಬೇಕಂತ ನಾವೆಲ್ಲ. ಈಗಿಲ್ಲ ನಮ್ಮ ಪ್ರಾರಬ್ಧ, ಈಗಿಲ್ಲ, ಈಗ ಇಲ್ವೇ ಇಲ್ಲ. ಸೇತುವೆ ಇತ್ತು ಒಂದು ಕಾಲದಲ್ಲಿ, ಕಾಣಿಸ್ತಿತ್ತು. 100 ವರ್ಷದ ಹಿಂದೆ, 70-80 ವರ್ಷದ ಹಿಂದೆ ಇದ್ದವರಿಗೆ ಕಾಣಿಸ್ತಿತ್ತು ಅಂತ ಹೇಳ್ತಾರೆ ಕೆಲವರೆಲ್ಲ. ನದಿಯಲ್ಲಿ ಅಲ್ಲೆಲ್ಲಿ ಈಗ ಪೂರ್ಣ ಕೆಳಗೆ ಹೋಗ್ಬಿಟ್ಟಿದೆ ಅಂತ ಸೇತುವೆ. ಯಾಕೆ ಸೇತು ದರ್ಶನ ಮಾಡಿಕೊಳ್ಬೇಕು ಅಂದ್ರೆ, ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾ ವ್ಯಪೋಹತಿ ಅಂತ ಧರ್ಮಶಾಸ್ತ್ರದ ಮಾತು.
ರಾಮಚಂದ್ರ ನಿರ್ಮಾಣ ಮಾಡಿದ ಸೇತುವೆಯನ್ನು ಕಂಡ್ರೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗ್ತದಂತೆ. ಯಾರ್ಯಾರು ಬ್ರಹ್ಮಹತ್ಯಾ ಪರಿಹಾರ ಮಾಡಿಕೊಂಡ್ರು ಅಂತ ಕೇಳಿದ್ರೆ ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಬಹಳ ಚೆನ್ನಾಗಿದೆ ಸ್ಕಂದ ಪುರಾಣದ ಕಥೆ ಅದು. ಅಶ್ವತ್ಥಾಮಾಚಾರ್ಯರು, ಮಹಾಭಾರತ ಮುಗೀತು, ಯುದ್ಧ, ಪಾಂಡವರ ರಾಜ್ಯಭಾರ ಆಯಿತು. ಇಷ್ಟಕ್ಕೆ ನಾವು ಕಥೆ ನಿಲ್ಲಿಸ್ಬಿಟ್ಟಿರ್ತೀವಿ. ಅಶ್ವತ್ಥಾಮಾಚಾರ ಕಥೆ ನಮ್ಗೆ ಏನ್ ಮಾಡ್ಬೇಕಾಗಿ ತಗೊಂಡು ಬಿಟ್ಬಿಟ್ಟಿರ್ತೀವಿ. ಸ್ಕಂದ ಪುರಾಣದಲ್ಲಿ ಅಶ್ವತ್ಥಾಮಾಚಾರ ಕಥೆ ಹೇಳ್ತದೆ ಮುಂದೆ. ಏನು ಅಂದ್ರೆ, ಬ್ರಾಹ್ಮಣರು ಯಾರು ಕೂಡ ಅಶ್ವತ್ಥಾಮಾಚಾರನ ತಮ್ಮಲ್ಲಿ ಸೇರಿಸ್ಕೊಳ್ಳಿಕ್ಕೆ ತಯಾರಿಲ್ವಂತ. ಯಾಕೆ ಅಂತ ಅಶ್ವತ್ಥಾಮಾಚಾರ, ನಾನೇನಂತ ಅಪರಾಧ ಮಾಡಿದ್ದೀನಿ ಅಂತ ನನ್ನ ನೀವು ಸೇರಿಸ್ತಿಲ್ಲ ಅಂತ ಕೇಳಿದ್ರೆ, ನೀವೆಲ್ಲ ಸುಪ್ತ ಶಿಶು ಹತ್ಯೆ ಮಾಡಿದ್ದೀರಿ, ಮಲಗಿದ ಶಿಶುಗಳನ್ನೆಲ್ಲ ಕೊಂದು ಬಿಟ್ಟಿದ್ದೀರಿ. ನೀವೆಲ್ಲ ಅವರು ಎದ್ದು ತಯಾರಾಗ್ಲಿಕ್ಕೆ ಬಿಡದೆ ಅವಸರದಲ್ಲಿ ಅವ್ರನ್ನ ಕೊಂದು ಬಿಟ್ಟಿದ್ದೀರಿ. ಶಿಶು ಹತ್ಯಾ ದೋಷ ನಿಮಗಿದೆ, ಅದಕ್ಕೆ ನೀವು ನಮ್ಮ ಜೊತೆಗೆ ಸೇರಬೇಡ್ರಿ ಅಂತ ಹೇಳಿದ್ರಂತೆ. ಅಶ್ವತ್ಥಾಮಾಚಾರ ಅಂದ್ರು, ಏನು ಪರಿಸ್ಥಿತಿ ಇದು? ಹಾಗಾದ್ರೆ ನಾನೇನು ಮಾಡಿದ್ರೆ ನಾನು ಸೇರಿಸ್ಕೋತೀರಿ? ರಾಮೇಶ್ವರಕ್ಕೆ ಹೋಗಿ ಸೇತು ದರ್ಶನ ಮಾಡಿಕೊಂಡು ಬಂದ್ರೆ, ನೀವು ಸ್ನಾನ ಮಾಡಿದ್ರೆ ಆ ಶಿಶು ಹತ್ಯಾ ದೋಷ ಹೋಗ್ತದೆ, ಆಗ ನಿಮ್ಮನ್ನು ಸೇರಿಸ್ಕೋತೀನಿ ಅಂತ ಹೇಳಿದ್ರಂತೆ. ಅಶ್ವತ್ಥಾಮಾಚಾರ್ಯರು ಸಂಚಾರತ್ವೇನ ಬಂದು ರಾಮೇಶ್ವರದಲ್ಲಿ ಶಿವನ ದರ್ಶನ ಮಾಡಿಕೊಂಡು, ಸೇತು ದರ್ಶನ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು ಆ ಸುಪ್ತ ಶಿಶು ಹತ್ಯಾ ಪಾಪ ಪರಿಹಾರ ಮಾಡಿಕೊಂಡ್ರಂತೆ. ಸ್ಕಂದ ಪುರಾಣದಲ್ಲಿ ಈ ಮಾತು ಬರ್ತದೆ. ಅಂದಮೇಲೆ ಎಂಥ ಪವರ್ಫುಲ್ ರಾಮೇಶ್ವರ ಅಂಬೋದು. ಅದು ರಾಮದೇವರೇ ಪ್ರೀತಿಯಿಂದ ಶಿವನನ್ನ ಸ್ಥಾಪನೆ ಮಾಡಿದ ಕ್ಷೇತ್ರ ಅದು. ಅಲ್ಲಿ ಬಂದು ಶ್ರೀರಾಮನಾಥಾಯ ನಮಶ್ಚಕಾರ ಸಹ, ಆ ಶಿವನ ಅಂತರ್ಯಾಮಿಯಾದ ರಾಮನಿಗೆ ನಮಸ್ಕಾರ ಮಾಡಿದ್ರಂತೆ. ಇನ್ನು 43ನೇ ಶ್ಲೋಕ. ತಮಾವ್ರಜಂತಂ ಯತಿವೇಷಧಾರಿಣಂ ದಂಡಂ ಪ್ರಕಾಶೈಷಃ ಸನ್ನಭಾಸತ್ ಖಂಡೇತ ದಂಡೋ ಯದಿ ಚಂಡನತ್ವಯಾ ತ್ವಂ ಷಂಡಕೋ ಪಂಡಿತ ವಂದ್ಯವಾಗಿತಿ. ತಮಾವ್ರಜಂತಂ, ಹಿಂದೇನ ಕುದುಪುಸ್ತೂರು ಇದ್ನಲ್ಲ, ಆವ್ರಜಂತಂ ತಂ ಬೆನ್ನತಿದ್ದಂತೆ. ಯತಿವೇಷಧಾರಿಣಂ, ಯತಿ ವೇಷದಲ್ಲಿ ಇದ್ದದ್ದು, ನಿಜವಾದ ಯತಿಗಳಲ್ಲ ಅವರು. ಯತಿವೇಷಧಾರಿಣಂ, ಬಂದ ಹಿಂದ್ಬೆನ್ ಹತ್ಕೊಂಡ್ಬಂದ. ಆನಂದ ತೀರ್ಥರು ಅನ್ಕೊಂಡ್ರು, ಇವನು ಯಾಕೆ ಬಂದಿದ್ದಾನೆ? ಆ ತಿರುವನಂತಪುರದಲ್ಲಿ ನಿಮ್ ದಂಡ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ, ಹಾಗಾದ್ರೆ ಮುರಿಬೇಕು ಅಂತ ಬರ್ತಾ ಇದ್ದಾನೋ ಏನೋ. ಹಾಗೆ ಅದು ಒಂದು ಮುಗದೆ ಬಿಡ್ಲಿ ಅಂತ ಹೇಳಿ ದಂಡಂ ಪ್ರಕಾಶೈಷಃ ಸನ್ನಭಾಷತ್, ದಂಡ ತೋರ್ಸೇ ಬಿಟ್ರು ಆಚಾರ. ತಮ್ಮ ಕೈಯಲ್ಲೇ ಇದು ದಂಡ ಕಾಷ್ಟ ಇತ್ತು, ಅದನ್ನು ತೋರಿಸಿ, ತಗೋ, ಇದೇ ತಾನೇ ದಂಡ ಮುರ್ಲಿಕ್ಕೆ ಬಂದದ್ದು ನೀನು, ತಗೋ ಮುರಿ ಅಂತ ಹೇಳಿದ್ರು. ಏನ್ ಧೈರ್ಯ ಇದು! ದಂಡ ಕಾಷ್ಟ ಅಕಸ್ಮಾತ್ ಲಟ್ಟನ್ನು ಬಿಟ್ರೆ ಗತಿ ಏನು ಮುಂದೆ? ದಂಡ ಮುರಿದ್ರೆ ಸ್ವಾಮಿಗಳರಿಂದ ಅವನ ಒಳಗೆ ನೆನಪಿಟ್ಕೊಳ್ರಿ, ಇದು ಬಹಳ ಮಹತ್ವದ್ದು. ದಂಡ ಇಲ್ಲದೆ ಸನ್ಯಾಸಿಗಳು ಇರುಕೂಡುದು. ದಂಡ ಎಲ್ಲಾದ್ರೂ ಹೋದ್ರೆ ಸ್ವಾಮಿಗಳು ವೃಂದಾವನ ಪ್ರವೇಶ ಮಾಡಬೇಕು ಅಂತ ನಿಯಮ ಇದೆ. ದಂಡ ಅಂದ್ರೆ ಪ್ರತಿರೂಪ ಅಂತ ಅರ್ಥ, ಅದಕ್ಕೆ ಅಷ್ಟು ಮಹತ್ವದ್ದದು. ಆ ದಂಡ ಕಾಷ್ಟವನ್ನ ಕೊಟ್ಟು, ತಗೋ ಮರಿ, ಅದೇನ್ ಮಾಡ್ತೀಯ ನೋಡ ಮಾತ್ ಅಂತ ಹೇಳಿದ್ರು. ಪಾಪ ಅವನಿಗೆ ಧೈರ್ಯ ಸಾಧಲಿಲ್ಲ. ತಮಾವ್ರಜಂತಂ ಯತಿವೇಷಧಾರಿಣಂ ದಂಡಂ ಪ್ರಕಾಶೈಷ ಹಸನ್ನಭಾಷತ್ ಖಂಡೇತ ದಂಡೋ ಯದಿ ಚಂಡನತ್ವಯಾ ತ್ವಯಾ ದಂಡಃ ಯದಿ ನ ಖಂಡ್ಯತೆ. ಚಂಡ, ಕ್ರೂರನೇ, ನೀನು ಒಂದು ವೇಳೆ ಈ ದಂಡವನ್ನ ಖಂಡನೆ ಮಾಡದೆ ಇದ್ರೆ ತ್ವಂ ಷಂಡಕಃ ಅಪಂಡಿತಃ ವಂದ್ಯವಾಗಿತಿ, ನೀನ್ ನಪುಂಸಕನೇ, ಷಂಡ ನೀನು. ನಿನ್ ಕೈಯಿಂದ ಈ ದಂಡವನ್ನ ಮುರ್ಲಿಕ್ಕಾಗದೆ ಇದ್ರೆ ನಿನ್ನಂಥವನು ಏನ್ ಕರಿಬೇಕು ಹೇಳೋಣಂತ. ತಗೋ ಮುರಿ ಅಂತ ಹೇಳಿ ಆಚಾರ್ಯರು ದಂಡವನ್ನ ಕೊಟ್ರಂತೆ. ಏನ್ರಿ, ವಾಯುದೇವರ ದಂಡವನ್ನ ಮುರಿತೀನಿ ಎನ್ನುವ ತಾಕತ್ತವರಿಗೆ ಇದ್ದದ್ದ? ತ್ವಂ ಷಂಡಕಃ ಅಪಂಡಿತಃ ವಂದ್ಯವಾಗ್, ನೀ ಹಿಂದಾಡಿದ್ದೆಲ್ಲ ಮುರಿತೀನಿ ಅಂತ ತಿಳ್ಕೊಂಡು ಹೇಳಿ. ಆ ಮಾತು ಹೆಂಗಿದೆ ಅಂತಂದ್ರೆ ವಂದ್ಯವಾಗ್, ಬಂಜೆ ಮಾತಿದ್ದಂತೆ. ಯಾಕೆ? ಏನ್ ಕೆಲಸ ಮಾಡ್ಲಿಲ್ಲ, ಬಿಡ್ಲಿಲ್ಲ, ಕೋಲ್ ಮುರಿಲಿಲ್ಲ, ಮುರಿತೀನಿ ಅಂತಂದ್ರೆ ಮುರಿ ನೋಡ ಅಂತ ಹೇಳಿ ನಮ್ಮಲ್ಲಿ ಅಂತಿರ್ತಾರಲ್ಲ, ಬರೇ ಬಾಯ್ಲ ಅಂತಾರೆ, ಕೈ ಹರಿಯಂಗಿಲ್ಲ ಬಿಡಂಗಿಲ್ಲ ಅಂತ ಅಂತಿರ್ತಾರೆ. ಕೈ ಹರಿಯಂಗೇ ಇಲ್ಲ, ಮುಂದೆ ಬರೇ ಬಾಯ್ಲೆ ಅನ್ನೋದಷ್ಟೇ ಕೆಲಸ. ಹಾಗಿದ್ದಾನೆ ಇವನು ಅಂತ ತಿಳ್ಕೊಂಡು ಹೇಳಿ ಬೈದು ಬಿಟ್ರು. ಪಾಪ ದುಷ್ಟ ನೋಡ್ರಿ ಹೆಂಗಿದೆ. ಯಾಕೆ ಅಂದ್ರೆ ವಾಸ್ತವಿಕವಾಗಿ ಶಾಸ್ತ್ರ ಖಂಡಿಸಿದರೆ ಅವರ ಶಾಸ್ತ್ರದ ಖಂಡನೆಗೆ ಕೈ ಹಾಕಬೇಕು. ಅದನ್ನ ಬಿಟ್ಬಿಟ್ಟು ದಂಡ ಖಂಡನೆ ಮಾಡ್ತೀನಿ ಅಂತ ಹೊರಟ್ರೆ ಎಂಥ ಮೂರ್ಖ ಇಡ್ರು. ಉತ್ತರ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಆಚಾರ ಸಿಗರಿ ನಿಮ್ ತಲೆ ಬಿಡ್ತೀನಿ ಇನ್ನೊಮ್ಮೆ ಅಂದ್ರೆ, ಅಲ್ಲೋ ನಾ ಉತ್ತರಕ್ಕೆ ಪ್ರಶ್ನೆ ಕೇಳಿನಿ ಉತ್ತರ ಹೇಳ್ಪ, ನಾ ಕೇಳಿದ ಪ್ರಶ್ನೆ ನೀವು ಉತ್ತರ ಬರ್ಲಿಲ್ಲ ಅಂದ್ರೆ ಆಗ ಏನ್ ಹೇಳ್ಬೇಕು? ಉತ್ತರ ಗೊತ್ತಿಲ್ಲ ಅನ್ಬೇಕು, ಅಥವಾ ನಾಳೆ ಹೇಳ್ತೀನಿ ಅನ್ಬೇಕು. ಅದನ್ನ ಬಿಟ್ಬಿಟ್ಟು ಬರ್ರಿ ಹೊರಗಡೆ ಬಂದ್ರೆ ಬರ್ರಿ ಬರೋಬ್ಬರಿ ಕಾಲು ಬರ್ತೀನಿ ಅಂದ್ರೆ ಏನ್ ತಿಳ್ಕೋಬೇಕು? ಇದೆಲ್ಲ ದುಷ್ಟ ಸ್ವಭಾವ ಇದೆಲ್ಲ. ಅದಕ್ಕೆ ಹೇಳಿದರು, ಅವನು ತನಗೊಬ್ಬನಿಗೆ ಧೈರ್ಯ ಸಾರಲಿಲ್ಲ.
ಆಜುಬಾಜುಕೇನು ಜನ ನಿಂತಿದ್ರಲ್ಲ ಅವರಿಗೆಲ್ಲ ಕೇಳಿದಂತೆ, ಲಜ್ಜಾನತಃ ಸ್ವಾರ್ಥಮಥಾರ್ಥ ಎನ್ನ ಸನ್ ಉಪೈಕ್ಷ್ಯತಾಸೌ ದ್ವಿಜನಾಯಕೈಸ್ತದಾ ಆನಂದಯಂತಂ ವದನೇಂದುನಾ ಜಗತ್ ತಂದೇಷ್ಟಿಕ ಪ್ರಾಜ್ಞಮಿಹೇತಿ ವಾದಿಭಿಃ. ಲಜ್ಜಾನತಃ, ಲಜ್ಜೆಯಿಂದ ತಲೆಗೆ ತಲೆಬಾಗ್ಬಿಟ್ಟ, ನಾಚಿಕೆ ಆಯ್ತು ಅವನಿಗೆ. ಎಲ್ಲೋ ಭಯದಿಂದ ದಂಡ ಒಳಗಿಟ್ಕೋತಾರೇನೋ ಅಂತ ಅನ್ಕೊಂಡಿದ್ದೆ, ದಂಡ ತೋರಿಸಿ ಮುರಿ ಅಂತ ಹೇಳ್ತಾರೆ, ಅಂದ್ರೆ ನನ್ನ ಕಡೆ ಆಗೋದಿಲ್ಲ ಇದು. ಲಜ್ಜೆಯ ಆನತಃ, ಲಜ್ಜೆಯಿಂದ ತಲೆ ತಲೆಗೆ ಹಾಕಿದ್ದಾನಂತೆ. ಸ್ವಾರ್ಥವರ್ಥಯನ್, ಅಲ್ಲಿ ಸೇರಿರುವ ಬ್ರಾಹ್ಮಣರಿಗೆಲ್ಲ ಕೇಳಿದ್ನಂತೆ, ನೀವು ಬರ್ರಿ ದಂಡ ಬರ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಕೇಳಿದ್ನಂತೆ. ಏನೋ ರಥೋತ್ಸವ ಎಳಿಲಿಕ್ಕೆ ಕರೀತಿದ್ದಾರೆ ಅನ್ನೋ, ಇಲ್ಲ ದೊಡ್ಡದ ರಥ ನಮಗೊಬ್ಬಂಗೆ ಎಳಿಲಿಕ್ಕೆ ಆಗಂಗಿಲ್ಲ, ನೀವು ಒಂಚೂರು ಕೈ ಹಚ್ಚಿರಿ ಏನೋ, ದಂಡ ಬರ್ಲಿಕ್ಕೆ ಎಲ್ಲರನ್ನೂ ಕರೀರಂತ ಹೇಳಿದ್ರು. ಅರ್ಥ ಎನ್ನ ಸನ್ ಅಸನ್ ದುಷ್ಟ. ಯಾಕೆ ನೋಡ್ರಿ, ಆಗ ಬ್ರಾಹ್ಮಣರೆಲ್ಲ ಅವನ ಕಡೆ ಮುಖನೇ ಮಾಡ್ಲಿಲ್ವಂತೆ. ನೋಡಿ ಎಷ್ಟು ಚೆನ್ನಾಗ, ಉಪೈಕ್ಷತಾಸೌ ದ್ವಿಜನಾಯಕೈಸ್ತದ, ಎಲ್ಲ ಮುಖ ತಿರುಗಿಸ್ಬಿಟ್ರಂತೆ, ಬೈದ್ರಂತೆ, ಅಯ್ಯೋ ಹುಚ್ಚ. ಆನಂದಯಂತಂ ವದನೇಂದುನಾ ಜಗತ್, ಯಾರು ತಮ್ಮ ಮುಖವೆಂಬ ಚಂದ್ರನಿಂದ ಜಗತ್ತಿಗೆ ಆನಂದ ನೀಡ್ತಾ ಇದ್ದಾರೋ ಅಂತಹ ಪ್ರಾಜ್ಞ ಶಿರೋಮಣಿಗಳಾದ ಆಚಾರ್ಯರನ್ನ ಯಾರು ತಾನೇ ದ್ವೇಷ ಮಾಡ್ತಾರೋ, ಅವ್ರ ದಂಡ ಮುರಿತೀನಿ, ಅವ್ರ ಬಾತ್ಯ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಅನ್ನೋದು ಸರಿಯಾಗಿದು. ತಮ್ ದ್ವೇಷ್ಟಿಕ ಪ್ರಾಜ್ಞಮಿಹೇತಿ ವಾದಿಭಿಃ, ಯಾರಾದ್ರೂ ತಿಳುವಳಿಕೆ ಇದ್ದವರು ಇಂಥ ಕೆಲಸ ಕೈ ಹಾಕ್ತಾನ, ಮಹಾ ಅಬದ್ಧ ಅಂತ ಹೇಳಿ ಬೈದು ಕಳಿಸಿಬಿಟ್ರು. ಅಪಮಾನ ಆಗಿ ಹೊರಟೋಗ್ಬಿಟ್ಟ. ಮುಂದೆ ಅಲ್ಲೇ ರಾಮೇಶ್ವರದಲ್ಲಿ ಆಚಾರ್ಯರು ಚಾತುರ್ಮಾಸ್ಯ ಕೂಡ್ತಾರೆ ಅಂತ ಒಂದು ಕಥೆ ಬರ್ತದೆ. ಈಗ ಅಲ್ಲಿ ಸಭೆಗಳಾಯಿತಂತೆ, ರಾಮೇಶ್ವರದಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಸಭೆಗಳು. 46ನೇ ಶ್ಲೋಕದಲ್ಲಿ ಚಾತುರ್ಮಾಸ್ಯ ಕೂತರು ಅಂತ ಹೇಳ್ತಾರೆ, 45ನೇ ಶ್ಲೋಕದಲ್ಲಿ ಸಭೆಗಳಾಯಿತು ಅಂತ ಹೇಳ್ತಾರೆ. ಹಿಂದೆ ಮುಂದೆ ಮಾಡಿಕೊಂಡ್ರೆ ಆಯ್ತಷ್ಟೇ. ಅಂದ್ರೆ ಅಲ್ಲಿ ಆಚಾರ್ಯರು ಚಾತುರ್ಮಾಸ್ಯ ಕೂತದ್ದು ಯಾಕೆ ಅಂದ್ರೆ ಸಭಾ ಯೋಜನೆ ಮಾಡಿದ್ರು, ಮುಖ್ಯವಾಗಿ ವಾಕ್ಯಾರ್ಥ ಗೋಷ್ಠಿಗಳು. ಹೆಂಗಿತ್ತು ವಾಕ್ಯಾರ್ಥ ಅಂತ ಕೇಳಿದ್ರೆ, ಯಾಯಾ ಪ್ರಸಕ್ತ ಪರಿಷತ್ಸು ಪೂರುಷೈಃ ವಿದ್ಯಾ ವಿದಗ್ಧೈರ್ವಿವಿಧೈ ಸಮಾಗಮೇ ಸತಾಸು ತಾಸು ಪ್ರತಿಭಾತಿ ಭಾಸುರೋ ವಿದ್ಯಾಸು ವಿದ್ಯಾಧಿಪತಿರ್ಜಿಗಾಯತಾನ್. ಯಾಯಾಹ ವಿದ್ಯಾಹ ಪ್ರಸಕ್ತಾಹ, ಇಂತಹ ಒಂದು ಶಾಸ್ತ್ರ ಅಂತಲ್ಲ, ಯಾವ ಯಾವ ಶಾಸ್ತ್ರಗಳು ಅಂತಿದ್ವೋ ಆ ಎಲ್ಲಾ ಶಾಸ್ತ್ರಗಳನ್ನು ಆಚಾರ್ಯ ಕರತಲಾ ಮೂಲಕ ಯಾಯಾ ಪ್ರಸಕ್ತಾಹ, ಯಾವ ಯಾವ ವಿದ್ಯೆಗಳು ಅಲ್ಲಿ ಪ್ರಸ್ತುತವಾದವೋ. ಕೆಲವರು ನಾವು ತರ್ಕಶಾಸ್ತ್ರವನ್ನ ಅಧ್ಯಯನ ಮಾಡಿದವರು ಅದರಲ್ಲಿ ವಾಕ್ಯಾರ್ಥ ಮಾಡ್ತೀವಿ ಅನ್ಬೇಕು, ನಾವು ಜ್ಯೋತಿಷ್ಶಾಸ್ತ್ರವನ್ನ ಅಧ್ಯಯನ ಮಾಡಿದವರು ನಾವು ಅದರಲ್ಲಿ ಮೀಮಾಂಸಾ, ನೀವು ಏನು ಶಾಸ್ತ್ರ ಅಂತೀರಿ ಆ ಶಾಸ್ತ್ರಕ್ಕೆಲ್ಲದಕ್ಕೂ ಕೂಡ ಸಮರ್ಥವಾಗಿ ಉತ್ತರ ಹೇಳಿದವರು ಆನಂದ ತೀರ್ಥ ಭಗವತ್ಪಾದರು. ಯಾಕೆ ಅಂತ ಕೇಳಿದರೆ, ವಿದ್ಯಾಧಿಪತಿ, ಇವರು ವಿದ್ಯಾಧಿಪತಿಗಳಲ್ವೇ, ಭಾರತೀಪತಿಗಳಲ್ವೇ, ಭಾವಿ ಸರಸ್ವತಿ ಪತಿಗಳಲ್ವೇ. ಅಂದ ಮೇಲೆ ವಿದ್ಯಾಸು ವಿದ್ಯಾಧಿಪತಿ ಜಿಗಾಯತ ಅನ್ನವರನ್ನೆಲ್ಲ ಸರಳವಾಗಿ ಗೆದ್ದುಬಿಟ್ರಂತೆ. ಇವೆಲ್ಲ ನಿಮಗೆ ಯಾವಾಗ ಗೊತ್ತಾಗ್ತದೆ? ಆಚಾರ್ಯರು ಹೆಂಗೆ ವಾಕ್ಯಾರ್ಥ ಮಾಡಿದ್ರು ಅಂತ ಗೊತ್ತಾಗಬೇಕಾದ್ರೆ ನೀವೆಲ್ಲ ಆಚಾರ ಗ್ರಂಥಗಳನ್ನು ಓದಬೇಕು, ಸರ್ವಮೂಲಗಳನ್ನು ಓದಬೇಕು. ಆಗ ಮಾತ್ರ ಆಚಾರ್ಯರ ವ್ಯಾಖ್ಯಾನಗಳು ಯಾವ ಯಾವ ಶಾಸ್ತ್ರದಲ್ಲಿ ಏನೇನಿರ್ತದೆ ಅಂತ ಗೊತ್ತಾಗ್ತದೆ. ಆಚಾರ್ಯರಿಗೆ ಸೂದಶಾಸ್ತ್ರ, ಪಾಕಶಾಸ್ತ್ರ ಗೊತ್ತಿತ್ತಂತ, ಅಡಿಗೆ ಶಾಸ್ತ್ರ. ಸನ್ಯಾಸಿಗಳು ಅಡಿಗೆ ಮಾಡೋ ಹಂಗಿಲ್ಲ, ಇದೊಂದು ವಿಚಿತ್ರ. ಸ್ವಾಮಿಗಳು ಅಡಿಗೆ ಮಾಡೋ ಹಂಗಿಲ್ಲ, ಆದರೆ ಪಾಕಶಾಸ್ತ್ರ ಮಾತ್ರ ಚೆನ್ನಾಗಿ ಗೊತ್ತಿತ್ತಂತೆ. ಗೊತ್ತಿದ್ದಾಗ ಆಚಾರ್ಯರು ಒಂದು ಕಡೆಗೆ ಅನುವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಈಗ ಹಾಲು ಕುಡಿದಾಗೂ ಸಿಹಿ ಹತ್ತದೆ, ಹಣ್ಣು ತಿಂದಾಗೂ ಸಿಹಿ ಹತ್ತದೆ, ಬೆಲ್ಲ ತಿಂದಾಗೂ ಸಿಹಿ ಹತ್ತದೆ. ಈ ಸಿಹಿಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಒಂದೇ ಇದೆಯಾ? ವ್ಯತ್ಯಾಸ ಇದೆ, ಆದರೆ ಹೇಳಿಕ್ ಬರೋದಿಲ್ಲ. ಬರ್ತದೆ ಹೇಳಿ ನೋಡಂತೆ. ಹಾಲಿನ ಸಿಹಿಗೆ ಏನಂತಾರೆ? ಹಾಲಿನ ಸಿಹಿ ಅಂತಾರೆ ಅಷ್ಟೇ. ಬೆಲ್ಲದ ಸಿಹಿಗೆ ಏನಂತಾರೆ? ಬೆಲ್ಲದ ಸಿಹಿ ಅಂತಾರೆ. ಏನು ಗೊತ್ತಿಲ್ಲ ನಮಗೆ. ಆದರೆ ಆಚಾರ್ಯರು ಹೇಳಿದರು ತಪ್ಪು ಇದೆ. ಪಾಕಶಾಸ್ತ್ರದಲ್ಲಿ ಹೇಳುವಾಗ ವಿಷದಂ ಕ್ಷೀರ ಮಾಧುರ್ಯಂ, ಹಾಲಿನಲ್ಲಿ ಇರುವಂತಹ ಸಿಹಿಗೆ ವಿಷದ ಅಂತ ಕರೀತಾರಂತೆ. ಸ್ಥಿರವಾಜ್ಯಸ್ಯ ತೀಕ್ಷ್ಣಕಂ, ತುಪ್ಪದಲ್ಲಿ ಇರುವಂತಹ ಸಿಹಿಗೆ ಸ್ಥಿರ ಅಂತ ಕರೀತಾರಂತೆ. ಗುಣಸ್ಯ ಪನಸಾದೀನಾಂ ನಿರ್ಹಾರೀತ್ಯಭಿಧೀಯತೆ, ಹಣ್ಣಿನ ರುಚಿ ಇದೆಯಲ್ಲ ಅದಕ್ಕೆ ನಿರ್ಘಾರಿ ಅಂತ ಕರೀತಾರಂತೆ ಸಿಹಿ. ಇದಕ್ಕೆ ಬೆಲ್ಲದಲ್ಲಿ ಇದ್ದ ಸಿಹಿಗೆ ತೀಕ್ಷ್ಣ ಅಂತ ಕರೀತಾರಂತೆ. ಇದು
ಜಗನ್ನಾಥ ದಾಸರು ಭೋಜನ ರಸ ವಿಭಾಗ ಸಂಧಿಯಲ್ಲಿ ಇದನ್ನು ಬರೆದಿದ್ದಾರೆ, ಹಾಡು ಬರೆದಿದ್ದಾರೆ, ಪದ್ಯ ಬರೆದಿದ್ದಾರೆ. ವಿಷದಂ ಕ್ಷೀರ ಮಾಧುರ್ಯಂ ಸ್ಥಿರಮಾಜ್ಯಸ್ಯ ತೀಕ್ಷ್ಣಕಂ ಗುಣಸ್ಯ ಪನಸಾದೀನಾಂ ನಿರ್ಘಾರೀತ್ಯಭಿಧೀಯತೆ ಅಂತ. ಈ ಹಣ್ಣಿನ ರುಚಿಗೊಂದು ಬೇರೆ ಹೆಸರುಂಟು, ಹಾಲಿನ ರುಚಿಗೊಂದು ಬೇರೆ ಹೆಸರಿದೆ, ತುಪ್ಪದ ಸಿಹಿಗೊಂದು ಬೇರೆ ಹೆಸರು, ಬೆಲ್ಲದ ಸಿಹಿಗೊಂದು ಬೇರೆ ಹೆಸರು ಅಂತ ಆಚಾರ್ಯರು ಪಾಕಶಾಸ್ತ್ರ ಉದಾಹರಣೆ ಮಾಡ್ತಾರೆ. ನೋಡಿ, ಪಾಕಶಾಸ್ತ್ರ ಗೊತ್ತಿಲ್ಲ ನಮಗೆ. ಇದು ಎಷ್ಟು ಆಶ್ಚರ್ಯ ಅಂದ್ರೆ ಆಚಾರ್ಯರು ಉಲ್ಲೇಖ ಮಾಡುವವರೆಗೂ ಕೂಡ ಯಾರು ಹೇಳಲೇ ಇಲ್ಲ ಇದನ್ನು. ಆಚಾರ್ಯರೇ ಇದನ್ನು ಹೇಳಿದ್ದಾರೆ. ಇದ್ರ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಉಲ್ಲೇಖ ಮಾಡ್ತಾರೆ ಇದನ್ನು. ಆಚಾರ್ಯರು ಬೇರೆ ಶಾಸ್ತ್ರದಲ್ಲಿ ಬೇರೆ ಪ್ರಸಂಗದಲ್ಲಿ ಹೇಳಿದ್ದನ್ನ. ಅಂತೂ ಯಾ ಪ್ರಸಕ್ತ ಪರಿಷತ್ಸು ಪೂರುಷೈ ವಿದ್ಯಾ ವಿದಗ್ಧೇರ್ ವಿವಿಧೈ ಸಭಾಗಮೇ ಸತಾಸು ತಾಸು ಪ್ರತಿಭಾತಿ ಭಾಸುರೋ ವಿದ್ಯಾಸು ವಿದ್ಯಾಧಿಪತಿರ್ಜಿಗಾಯತಾಂ ಯಾಯಾಹ ಪ್ರಸಕ್ತಾಃ ಪರಿಷತ್ಸು. ಸಭೆಗಳಲ್ಲಿ ವಿದ್ಯಾವಿದಗ್ಧೈಹಿ ಪುರುಷೈಹಿ, ಅವರೇನು ಭಾರಿ ಭಾರಿ ಪಂಡಿತರು ಬಂದವರು, ಯಾರು ಸಾಮಾನ್ಯದವರಲ್ಲ, ಅವರೆಲ್ಲ ಏನೇನು ವಿದ್ಯೆಗಳನ್ನು ಹೇಳಿದರು. ಪರಿಷತ್ಸು ಸಮಾಗಮೇ ಸಹ ಆಚಾರ್ಯರು ತಾಸು ತಾಸು ಆ ಎಲ್ಲ ವಿದ್ಯೆಗಳಲ್ಲಿ ಪ್ರತಿಭಾತಿ ಭಾಸುರ, ಅದ್ಭುತ ಪ್ರತಿಭಾಶಾಲಿಗಳಂತೆ ಆಚಾರ್ಯ, ಅದ್ಭುತ ಪ್ರತಿಭಾಶಾಲಿಗಳು. ಪ್ರತಿಭಾ ಅಂದ್ರೆ ಏನು ಅಂತ ಕೇಳಿದ್ರೆ ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಪ್ರತಿಭಾ ಮತ ಅಂತ ವ್ಯಾಖ್ಯಾನ. ಆಗಿಂದಾಗ ಸ್ಫೂರ್ತಿ ಬರಬೇಕು, ತಕ್ಷಣ ಹೇಳ್ಬೇಕಂತ ಹೊಸ ಹೊಸ ಅರ್ಥಗಳನ್ನು ಎಲ್ಲ. ಅದಕ್ಕೆ ಮಾತ್ರ ಏನ್ ಕರೀತಾರೆ ಅಂದ್ರೆ ಪ್ರತಿಭಾ ಅಂತ ಕರೀತಾರೆ. ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳೋದು ಒಂದು ಭಾಗ, ಅರ್ಥ ಮಾಡಿಕೊಂಡದ್ದನ್ನ ನೆನಪಿಟ್ಟುಕೊಳ್ಳೋದು ಮತ್ತೊಂದು ಭಾಗ, ಆ ಕ್ಷಣಕ್ಕೊಂದು ಹೊಸ ಅರ್ಥ ಹೇಳೋದಿಲ್ಲ, ಅದೊಂದು ಮತ್ತೊಂದು ಭಾಗ. ಸ್ಫೂರ್ತಿ ಪ್ರತಿಭಾ. ಎಂಥ ಪ್ರತಿಭಾವಂತರ ಆಚಾರ್ಯರು ಅಂದ್ರೆ ಹೊಸ ಹೊಸದಾದ ಅರ್ಥಗಳನ್ನು ಹೇಳಿದ್ರಂತೆ. ಸತಾಸು ತಾಸು ಪ್ರತಿಭಾತಿ ಭಾಸುರೋ ವಿದ್ಯಾಸು ವಿದ್ಯಾಧಿಪತಿರ್ಜಿಗಾಯತಾನ್. ಆಯ್ತು, ಆ ಸಭೆ ನಡೀತಾ ಇದೆ. ಚಾತುರ್ಮಾಸ್ಯ ಕೂತ್ರಂತೆ. 46ನೇ ಪದ್ಯ. ಚಾತುರ್ಮಾಸ್ಯ ಕೂತರು. ಎಲ್ಲಿ ಕೂತರು? ರಾಮೇಶ್ವರದಲ್ಲಿ ಚಾತುರ್ಮಾಸ್ಯ. ಇದೊಂದೇ ಚಾತುರ್ಮಾಸ್ಯ ಈಗ ಮೊದಲು ನಮಗೆ ಸಿಕ್ಕಿದ್ದು. ಹಿಂದೆ ಎಲ್ಲ ಉಡುಪಿಯಲ್ಲೇ ಚಾತುರ್ಮಾಸ್ಯಗಳು ಆಚಾರದು. ಅನಂತಾಸನ ದೇವಾಲಯ ಅಲ್ಲೇ ಉಡುಪಿಯಲ್ಲೇ ಚಾತುರ್ಮಾಸ್ಯ, ಬೇರೆ ಕಡೆ ಚಾತುರ್ಮಾಸ್ಯ ಹೇಳಲೇ ಇಲ್ಲ. ರಾಮೇಶ್ವರದಲ್ಲಿ ಚಾತುರ್ಮಾಸ್ಯ ಕೂತದ್ದನ್ನ ಮೊದಲನೇ ಬಾರಿ ಉಲ್ಲೇಖ ಮಾಡ್ತಾರೆ. ಅಚಾಲ್ಯಮಾನಸ್ಸ ಗುರು ಸ ಚಾಪಲೈಹಿ ಅಸಜ್ಜನಾನಾಮಬಲೀಯಸಾಮಿಹ ಉವಾಸ ಮಾಸಾಂಶ್ಚತುರೋ ಮಹಾಮುನಾಃ ಸಿಂಹೋ ಗುಹಾಂತೋಪಗತಃ ಶುನಾಮಿವ ಉವಾಸ ಮಾಸಾಂಶ್ಚತುರಃ ಮಹಾಮನಾಃ. ಮಹಾಮನಾಃ ಆಚಾರ್ಯರು ಉವಾಸ ವಾಸ ಮಾಡಿದರು. ಚತುರಃ ಮಾಸ 4 ಮಾಸಗಳು. 4 ಮಾಸ ಯಾವುದು? ಚಾತುರ್ಮಾಸ್ಯ. ಸಾಮಾನ್ಯವಾಗಿ ಆಷಾಢದಿಂದ ಕಾರ್ತೀಕದವರೆಗೆ ಚಾತುರ್ಮಾಸ್ಯ ಅಂತ ಕರೀತಾರೆ. ಆ 4 ಮಾಸಗಳಲ್ಲಿ ಸನ್ಯಾಸಿಗಳು ಎಲ್ಲಿ ಸಂಚಾರ ಮಾಡಬಾರದಂತೆ. ಉಳಿದ ಕಾಲದಲ್ಲಿ ನಿತ್ಯ ಸಂಚಾರ ಮಾಡಬೇಕು. ಸನ್ಯಾಸಿಗಳ ನಿಯಮ ಸ್ವಲ್ಪ ವಿಚಿತ್ರ. ಗ್ರಾಮೈಕ ರಾತ್ರ ವಿಧಿನ ಅಂತ ಹೇಳ್ತಾರೆ. ಭಾಗವತದಲ್ಲಿ ಹೇಳುವಾಗ ಒಂದು ಗ್ರಾಮದಲ್ಲಿ ಒಂದು ರಾತ್ರಿ ಮಾತ್ರ ಇರಬೇಕಂತೆ ಸನ್ಯಾಸಿಗಳು, ಹೆಚ್ಚಿಗೆ ಇರೋ ಹಾಗಿಲ್ಲ. ಇವತ್ತು ಬೆಳಿಗ್ಗೆ ಇಲ್ಲಿ ಬಂದಿದ್ದಾರೆ ಅಂದ್ರೆ ರಾತ್ರಿ ಮುಗಿದು ಮಾರನೇ ದಿವಸ ಬೆಳಿಗ್ಗೆ ಬಿಟ್ಬಿಡ್ಬೇಕು. ಇಲ್ಲಿ ಮತ್ತೆ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ಅಂತ ಅಲ್ಲಿಗೆ ಹೋಗ್ಬಾರ್ದು. ಎಷ್ಟೇ ಪ್ರೀತಿ ಇದ್ರು ಆ ಊರಿನವ್ರ ಮೇಲೆ ಬಿಟ್ಟು ಹೋಗ್ಬೇಕಂತ. ಅಂತಹದ್ದು ಚಾತುರ್ಮಾಸ್ಯ ಬಂದಾಗ ಮಾತ್ರ ಒಂದೇ ಕಡೆಗಳಲ್ಲಿ 4 ತಿಂಗಳು ಕೊಡ್ಬೇಕಂತೆ. ಮಳೆಗಾಲ ಅಲ್ವಾ, ಸಂಚಾರಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಆ ನಿಯಮವನ್ನು ಮಾಡಿದ್ದಾರೆ. ಆ ಮಳೆಗಾಲದಲ್ಲಿ ಭೂಮಿಯಲ್ಲಿ ಅಡಗಿರುವಂತಹ ಹುಳ ಹುಪ್ಪಟಗಳೆಲ್ಲ ಮೇಲ್ ಬಂದ್ಬಿಡ್ತದೆ. ಹಾವು, ಚೋಳು, ಮತ್ತೊಂದು ಮುಗುದಂದೆಲ್ಲ. ಇವ್ರು ಸಂಚಾರ ಮಾಡ್ತಾ ಇದ್ದಾಗ ಎಲ್ಲಾದ್ರೂ ಅವರಿಂದ ತೊಂದರೆ ಇವರಿಂದ ಅವರಿಗೆ, ಅವರಿಂದ ಇವರಿಗೆ, ಇಬ್ಬರಿಗೂ ತೊಂದರೆ ಆಗಬಾರದು. ಯಾಕೆಂದ್ರೆ ಸನ್ಯಾಸಿಗಳು ಔಷಧ ಸ್ವೀಕಾರ ಮಾಡಬಾರದು ನಿಯಮವಿದೆ. ಮತ್ತೆ ಅಕಸ್ಮಾತ್ ಏನಾದರೂ ಹುಳ ಹುಪ್ಪಟೆಗಳು ಕಡಿದು ಬಾಧಕ್ಕಾಗಿ ಔಷಧ ತಗೊಳ್ಳಿಕ್ಕಾಗದೆ ಒದ್ದಾಡಿಬಿಟ್ರೆ ಅದಕ್ಕೆ ಹಂಗೂ ಆಗಬಾರದು ನಿಯಮ. ಅದಕ್ಕಾಗಿ ಒಂದೇ ಕಡೆಗೆ ಸನ್ಯಾಸಿಗಳು ಕೂತಿರ್ಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ಸನ್ಯಾಸ ಧರ್ಮ ಕಠಿಣ. ಅದರಲ್ಲಿ ಈ ಆಚಾರ್ಯರಂತರೂ ಶುದ್ಧ ಭಾಗವತ ಧರ್ಮದವರಾದ್ರಿಂದ ಇನ್ನೂ ಕಠಿಣವಾಗಿ ಸನ್ಯಾಸ ಧರ್ಮ ಪರಿಪಾಲನೆ ಮಾಡಿದರು. ಅಲ್ಲಿ ಬಂತು. ಅದೇ ಊರಿನಲ್ಲಿ ಆ ಪ್ರಾರಬ್ಧಕ್ಕೆ ಅಲ್ಲೇ ಕೂತಿದ್ದ ಕುದಿಪುಸ್ತೂರು ಚಾತುರ್ಮಾಸ್ಯಕ್ಕೆ. ಒಂದ ಊರಿನಾಗ ಇಬ್ರು ಸ್ವಾಮಿಗಳು ಕೂತ್ಬಿಟ್ಟು ಬಹಳ ಕಷ್ಟ. ಯಾವ ಸ್ವಾಮಿಗಳ ಕಡೆ ಹೋಗ್ಬೇಕು ಗೊತ್ತಾಗುವಂತ. ಬೆಳಿಗ್ಗೆ ಒಂದ್ ಕಡೆ ಊಟಕ್ಕೆ ಸ್ವಾಮಿಗಳ ಕಡೆ ಹೋಗುದು, ಸಂಜೆ ತೊಟ್ಲು ಪೂಜೆಗೆ ಕಡೆ ಸ್ವಾಮಿಗಳ ಕಡೆ ಹೋಗುದು. ಅಚಾಲ್ಯಮಾನಸ್ಸ ಗುರು ಸ ಚಾಪಲೈಹಿ ಚಾಪಲೈಹಿ ಅಚಾಲ್ಯಮಾನ ಅಸಜ್ಜನಾನಾಂ ಚಾಪಲೈಹಿ. ಏನಾಯಿತು? ಆ ಚಾತುರ್ಮಾಸ್ಯ ಕುಳಿತಾಗ ಅಲ್ಲೊಂದು ಘಟನೆ ಆಯ್ತಂತೆ. ಈ ಕುದುಪುಸ್ತೂರಿನ ಶಿಷ್ಯ ಮಂಡಳಿ ಇತ್ತು ನೋಡ್ರಿ.
ಎಲ್ಲಿ ಆಚಾರ್ಯರು ಯಾವ ಮಠದಲ್ಲಿ ಚಾತುರ್ಮಾಸ್ಯ ಕೂತಿದ್ರಲ್ಲ ಅಲ್ಲಿ ಬಂದು ಜಗಳ ತೆಗೆದ್ರಂತೆ. ಮುಗಿಲಿಲ್ಲ ಇದು ಜಗಳ ತೆಗೆದು. ಎಷ್ಟು ಜಗಳ ತೆಗೆದ್ರು ಅಂದ್ರೆ ಕೈ ಹಂತಕ್ಕೆ ಹೋಗ್ಬಿಡ್ತಂತೆ. ಇವ್ರು ಒಂದೆರಡು ಏಟ್ ಹಾಕ, ಅವ್ರು ಒಂದೆರಡು ಏಟ್ ಹಾಕಾಗ್ಬಿಡ್ತಂತೆ. ಸ್ವಾಮಿಗಳು ಏನು ಏಟ್ ಹಾಕಲಿಲ್ಲ ಪಾಪ, ಅವ್ರು ಹಾಕೋ ಹಂಗಿರ್ಲಿಲ್ಲ, ಸುಮ್ಮನೆ ಕೂತಿದ್ರು. ಸ್ವಾಮಿಗಳು ಶಿಷ್ಯಂದ್ರ ಮಾತ್ರ ಜಗಳ ಹಾಕೊಂಡಿರ್ತಿದ್ರಂತೆ ಯಾವಾಗಲೂ ಹಂಗೆ. ಅದಕ್ಕೇನಾಯಿತು ಅಂದ್ರೆ ಆಚಾರ್ಯರು ಇದು ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಕಾದಲ್ಲಿ ಒಂದು ಮಾತು ಬರೀತಾರೆ. ಅಸಜ್ಜನಾನಾಂ ಚಾಪಲೈಹಿ, ದುರ್ಜನರ ಕುಚೇಷ್ಟೆಗಳು ಹೆಂಗಿದ್ವು ಅಂತ ಕೇಳಿದ್ರೆ, ಅಪ್ರಾಂ ಶ್ವಾದ್ಯಾಶ್ಚ ತತ್ರೋಷು ಚಾತುರ್ಮಾಸ್ಯಂ ತಥೋ ವಿಭೋ ದೀಕ್ಷಾ ವಿಘ್ನಂ ಚಿಕಿರಿಷಂತಹ ತಾಡನಂ ಚಾಭವತ್ಕಲು. ತಾಡನ ಆಯ್ತಂತ. ಇವ್ರು ಅವ್ರಿಗೆ ಹೊಡಿ, ಅವ್ರಿವ್ರಿಗೆ ಹೊಡಿ. ಈ ಬ್ರಾಹ್ಮಣ ಹೊಡೆದಾಟ ಬಹಳ ಚಂದ ಇರ್ತದೆ ಉಳಿದವ್ರ ಹೊಡೆದಾಟಕ್ಕಿಂತ. ಯಾಕೆ ಅಂದ್ರೆ ಉಳಿದವ್ರು ಹೊಡೆದಾಡ್ಬೇಕಾದ್ರೆ ಧೋತ್ರ ಗೀತ್ರ ಏನ್ ಮ್ಯಾಲೆ ಏರ್ಸಿ ಕಟ್ಟೋ ಪ್ರಸಂಗ ಇರಂಗೆ ಇಲ್ಲ, ಏನಿಲ್ಲ. ಪ್ಯಾಂಟ್ ಹಾಕೊಂಡಿರ್ತಾರೆ, ಹಂಗೆ ಜಗಳ ನಿಂತ್ಬಿಡ್ತಾರೆ. ಬ್ರಾಹ್ಮಣ ಜಗಳ ಹೆಂಗಿರ್ತದೆ ಅಂತ ಕೇಳಿದ್ರೆ, ಕಟ್ಟಿದ ಧೋತ್ರ ಎತ್ತಿ ಗಂಡು ಕಚ್ಚಿ ಹಾಕೊಂಡು ಒಳಗೆ ಮಡಿಕೋಲು ಒಂದ್ ಬೇರೆ ಇರ್ತದೆ, ಮೈಲ್ಗಿ ಕೋಲು ಒಂದ್ ಬೇರೆ ಇರ್ತದೆ, ಒಳಕಲ್ಲು ಹಾರಿ ಇವೆಲ್ಲ ಬೇರೆ ಅವನ್ನೆಲ್ಲ ತಗೊಂಡ್ಬಂದು ಜಗಳ ಆಗ್ತಿರ್ತಾರೆ. ಭಾಂಡಿ ಬಾಳ್ಯ ಕೊನೆಗೆ ಬುಟ್ಟಿ ಕರಿಯ ಬಾಳ್ಯ ಅವನು ತಗೊಂಡು ಜಗಳ. ನಮ್ಗೆ ಹೆಂಗೆ ಅನುಕೂಲ ಹಂಗ ಯಥಾ ಯೋಗ್ಯಂ ಯಥಾ ಆಯುಧೇನ ಯಥಾಶಕ್ತಿ ಜಗಳಂ ಕರಿಷ್ಯೆ. ಹಂಗೆ ಸಂಕೋಚ ಮಾಡ್ಕೊಳಂಗಿಲ್ಲ ನಾವೆಲ್ಲ. ಈ ಜಗಳಗಳೇ ವೆರೈಟಿ ಜಗಳಗಳೆಲ್ಲ. ಒಂದೇ ರೀತಿ ಜಗಳ ಆಡೋದಿಲ್ಲ ಅವೆಲ್ಲ. ಯಾಕೆ ಒಂದೇ ರೀತಿ ಜಗಳ ಆಡ್ಬೇಕ್ರಿ? ನಾನು ಹೇಳಿದ್ದು ಅತಿಶಯೋಕ್ತಿ ಅಲ್ಲ. ವಿದ್ಯಾಧೀಶ ವಿಜಯದಲ್ಲಿ ಈ ಮಾತು ಉಲ್ಲೇಖ ಇದೆ. ಹಾಗೆ ಜಗಳ ಆಯ್ತು ಆ ಪ್ರಸಂಗದಲ್ಲಿ ಅಂತ ಹೇಳ್ತಾರೆ. ಧೋತ್ರ ಏರಿಸಿ ಗಂಡು ಕಚ್ಚಿ ಹಾಕಿ ಭಾಂಡಿ ಪಾಂಡಿ ಜಾಲಿ ಸೌಟು ಇದು ಇರ್ತದಲ್ಲ, ಅನ್ನದ್ದು ದೊಡ್ಡದು ಸೌಟು ತಗೊಂಡು ಬಂದ್ಬಿಟ್ರೆ ಜಗಳಕ್ಕೆಲ್ಲ ಬಂದ್ಬಿಟ್ರು ಅಂತ ಉಲ್ಲೇಖ ಮಾಡ್ತಾರೆ. ಹಾಗಿಲ್ಲ ಆಯ್ತಂತೆ. ಏನು ಚಿಕಿರಿಷಂತ ತಾಡನಂ ಚಾಭವತ್ಕಲು, ಅದನ್ನು ಈ ಶ್ಲೋಕದಲ್ಲಿ ಹೇಳಿದರು. ಅಸಜ್ಜನಾನಾಂ ಅಬಲೀಯ ಸಾಮಿಹ, ಬಲ ಇಲ್ಲ, ಸಾಮರ್ಥ್ಯ ಇಲ್ಲ ದುಷ್ಟರು, ಸಾಮರ್ಥ್ಯ ಇಲ್ಲದೆ ಇರುವಂತಹ ದುಷ್ಟರು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ಹೆಂಗಾದ್ರೂ ಮಾಡಿ ಚಾತುರ್ಮಾಸ್ಯ ಬಿಡಿಸಿ ಓಡಿಸ್ಬೇಕು ಅಂತ ಮಾಡಿದ್ರಂತೆ. ರಾಮೇಶ್ವರದಲ್ಲಿ ಕೂತ ಮಧ್ವಾಚಾರ್ಯ ಚಾತುರ್ಮಾಸ್ಯವನ್ನು ಬಿಡಿಸಿ ಓಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಆಚಾರಲ್ಲೇ ಕೂತರಂತೆ. ಉವಾಸ ಮಾಸಾಂಶ್ಚತುರೋ ಮಹಾಮನಾಹ ಸಿಂಹ ಗುಹಾಂತೋಪಗತ ಶುನಾಮಿವ. ನಾಯಿ ಗುಹೆ ಬಾಗಿಲಿಗೆ ಬಂದು ಬೌ 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 ಅಂತಿದ್ರು ಕೂಡ ಒಳಗಿದ್ದ ಸಿಂಹ ಏನು ಕದಲೋದಿಲ್ವಂತೆ. ನಾಯಿ ಮೊದಲ ಕರ್ಸ್ಕೋತಾರೇನ್ರಿ? ಹಂಗಾಗಿತ್ತಂತ ಪರಿಸ್ಥಿತಿ. ಗುಹೆಯಲ್ಲಿ ಕುಳಿತ ಸಿಂಹ ಅಂತಂದ್ರೆ ನಮ್ಮ ಆಚಾರ್ಯ. ಹೊರಗೆ ನಿಂತು ಬೊಗಳಿದ ನಾಯಿ ಅಂದ್ರೆ ಅರ್ಥ ಆಯ್ತಲ್ಲ, ಕುದುಕುಸ್ತೂರು ಅಂಡ್ ಕಂಪನಿ. ಆ ಕುದುಕುಸ್ತೂರು ಅಂಡ್ ಕಂಪನಿ ಹೊರಗೆ ನಿಂತು ಬಹು ಅಂತಿದ್ರೆ ನಮ್ಮ ಆಚಾರ ತಲೆನೇ ಕೆಡಿಸ್ಕೊಳ್ಳಿಲ್ವಂತೆ. ಸಿಂಹೋ ಗುಹಾಂತೋಪಗತ ಶುನಾಮಿವ ಅಚಾಲ್ಯಮಾನಸ್ಸ ಗುರುಸ್ಸ ಚಾಪಲೈಹಿ ಅಸಜ್ಜನಾನಾಮ ಬಲೀಯ ಸಾಮಿಹ ಉವಾಸ ಮಾಸಾನ್ ಚತುರೋ ಮಹಾಮನಾಹ ಸಿಂಹೋ ಗುಹಾಂತೋಪಗತ ಶುನಾಮಿವ. ಚಾತುರ್ಮಾಸ್ಯ ಮುಗೀತು, ಮುಂದೆ ಹೊರಟ್ರಂತೆ. ಚಾತುರ್ಮಾಸ್ಯ ಮುಗಿಸಿ ಹೊರಟ್ರಾಚಾರ. ಎಲ್ಲಿಂದ? ಅಲ್ಲಿಂದ ಶ್ರೀರಂಗಕ್ಕೆ ಬಂದ್ರಂತೆ. ಬಹಳ ಸುಂದರ ಕ್ಷೇತ್ರ ಶ್ರೀರಂಗ. ಅಲ್ಲಿ ಶ್ರೀರಂಗ ಕ್ಷೇತ್ರದಲ್ಲಿ ಇದ್ದ ದೇವರನ್ನ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು. ಅಲ್ಲಿಗೆ ಬಂದರು ಅಂತ ವಿವರಣೆ ಕೊಡ್ತಾರೆ ಈಗ ಮುಂದಿಂತು. ನೋಡ್ರಿ, ಏನಿತ್ತು ಶ್ರೀರಂಗ ಕ್ಷೇತ್ರದಲ್ಲಿ? ಕಾವೇರಿ ಹರಿತಾಳೆ. ಯಾರು ಶ್ರೀರಂಗ ನೋಡಿದ್ದೀರಿ ಅವರಿಗೆ ಮಾತ್ರ ಗೊತ್ತಿದೆ. ಬಂದಿಲ್ಲ ಎಂಪಿಕೆ ಅವ್ರು, ನಾವು ಎನ್ಕೆ ಅವ್ರು ನಾವೆಲ್ಲ ಬಂದು ಬಹಳ ಚೆನ್ನಾಗಿತ್ತು, ನಾವೆಲ್ಲ ಹೋಗಿ ಬಂದಿದ್ವಿ. ಆ ಕಾವೇರಿ ಏನು ಅದ್ಭುತವಾಗಿ ಹರಿತಾಳೆ. ಎರಡು ಕಡೆ ಹರಿತಾಳೆ ಅವಳು, ಸೀಳಿಕೊಂಡು ಹರಿತಾಳೆ. ಮಧ್ಯದಲ್ಲಿ ರಂಗನಾಥ ಇದ್ದ. ಇದು ಹೆಂಗಿದೆ ಅಂತ ಕೇಳಿದ್ರೆ, ನಡುಗಡ್ಡೆ, ಈ ಕಾವೇರಿ ನಡುಗಡ್ಡೆಯಲ್ಲಿ ರಂಗನಾಥ ಇದ್ದಂತೆ ಅಂತ. ಅದನ್ನು ನೋಡಿದರೆ ಕಾವೇರಿ ತನ್ನ ಹೃದಯದಲ್ಲಿ ರಂಗನಾಥನ ಇಟ್ಕೊಂಡಿದ್ದಾಳೇನೋ ಅನಿಸ್ಬೇಕಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಕಾವೇರಿ ತನ್ನ ಹೃದಯದಲ್ಲಿ ರಂಗನಾಥನ ಇಟ್ಟುಕೊಂಡಿದ್ದಾಳೇನು ಅಂತ. ಶೃಂಗಾರ ಸಿಂಧುಂ ಸಭುಜಂಗ ಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದೀರ್ದೇವಮಬಂಧತಾಗತಃ ಕಬೇರ ಕನ್ಯಾ ಹಿಮವಾಯು ಸೇವಿತಂ. ಅಲ್ಲಿದ್ದ ರಂಗನಾಥನಿಗೆ ಕಾವೇರಿ ನಿತ್ಯದಲ್ಲಿ ಚಾಮರ ಸೇವೆ ಮಾಡ್ತಾಳಂತೆ. ದೇವರಿಗೆ ಚಾಮರ ಸೇವೆ ಎಷ್ಟು ಚೆನ್ನಾಗಿರ್ತದಲ್ಲ. ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ. ಗಾಳಿ ಹಾಕಬೇಕು. ಆ ಕಾವೇರಿ ಮಾಡೋ ಕೆಲಸ ಏನು ಅಂತ ಕೇಳಿದ್ರೆ ಚಾಮರ ಬೀಸ್ತಾಳಂತವಳು. ಹೆಂಗಿತ್ತು ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು. ಕವೇರ ಕನ್ಯಾ ಹಿಮವಾಯು ಸೇವಿತಂ. ಅಲ್ಲಿದ್ದ ರಂಗನಾಥನಿಗೆ ಕಾವೇರಿ ನದಿ ಮೇಲೆ ಬೀಸುವ ತಂಗಾಳಿಯ ಸೇವೆ ಆಗ್ತಿತ್ತಂತೆ. ನದಿ ದಂಡಿ ಮೇಲೆ ಕೂತಿದ್ರೆ ಆಹಾ
ಏನ್ ತಣ್ಣಗಿರ್ತದ್ರಿ ಇವಾಗಲ್ಲ. ಮತ್ತೆ ಗದರ್ ಮಾಸ್ತಾಗ ಹೋಗಿ ನದಿ ದಂಡಿ ಮೇಲೆ ಕೂತು ಏನ್ ಆಹಾ ಓಹೋ ಅಟ್ಟೆ ಆಹಾ ಇಲ್ಲೇ ಇಲ್ಲ ಆಮೇಲೆ ಓಹೋ ಅಟ್ಟೆ. ಕವೇರ ಕನ್ಯಾ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಎಷ್ಟು ಚಂದ ಶಬ್ದ ನೋಡ್ರಿ. ಯಾರಿಗೆ ಅರ್ಥ ಆಗೋದಿಲ್ಲ ಅಂತಿಲ್ಲ ಈ ಸಂಸ್ಕೃತ ಭಾಷೆ. ಕವೇರನ ಮಗಳಾದ ಕಾವೇರಿ ಕವೇರ ಕನ್ಯಾ, ಹಿಮ ತಂಪಾದ ವಾಯು ಗಾಳಿಯಿಂದ ಸೇವಿತನಾದವನು ಯಾರು ಅಂದ್ರೆ ಆ ರಂಗನಾಥ. ಕವೇರ ಕನ್ಯಾ ಹಿಮವಾಯು ಸೇವಿತಂ. ಚಾಮರ ಸೇವೆ ಮಾಡ್ತಿದ್ದವಳು. ತನ್ನ ಮೈ ಮೇಲೆ ಬೀಸುವಂತಹ ಗಾಳಿಯನ್ನು ರಂಗನಾಥನಿಗೆ ಮುಟ್ಟಿಸ್ಬೇಕಂತ. ಅಲ್ಲಿದ್ದ ರಂಗನಾಥ ಅವನು ಮಲ್ಕೊಂಡಿದ್ದಾನೆ. ಉದ್ದಕ್ಕೆ ಶೇಷಶಾಹಿ ಒಂದೇ ಬಾಗಿಲಲ್ಲಿ ನೋಡಬಹುದು. ಇವನು ಕೂಡ ಏನು ತೊಂದರೆ ಇಲ್ಲ, ಮೂರು ಬಾಗಿಲು ಏನು ಬೇಕಾಗಿಲ್ಲ. ಸುದೈವಕ್ಕೆ ಒಂದು ವಾರ ಆ ಕ್ಷೇತ್ರದಲ್ಲಿ ಇದ್ವಿ. ಅಲ್ಲೊಬ್ರು ಸಜ್ಜನರು ಭಾಗವತವನ್ನು ಏರ್ಪಡಿಸಿದ್ರು. ನಮ್ಮ ಪಾಠದವ್ರು ನಾವು ಅನೇಕ ಜನ ಹೋಗಿದ್ದಲ್ಲಿ ನಿತ್ಯವೂ ರಂಗನಾಥನ ದರ್ಶನ ಮಾಡ್ಕೊಂಡು ಬಂದ್ವಿ. ಬಹಳ ಚೆನ್ನಾಗಿತ್ತವ. ಹೋದಾಗ ನಿತ್ಯ ಕಾವೇರಿ ಸ್ನಾನ, 7 ದಿನ ನಿತ್ಯ ಅಲ್ಲಿ ಇದ್ದು ಕಾವೇರಿ ಸ್ನಾನ ಮಾಡಿಕೊಂಡು ನಮ್ಮ ಭಾಗ್ಯ ಅಷ್ಟೇ ಕೊಟ್ಟಿದ್ದೋ ಏನೋ ದೇವರು, ಮತ್ತೆ ಕೇಳ್ಬೇಕು ಅವನಿಗೆ ಇನ್ನೊಂದ್ಸಲ ಕೊಡಪ್ಪ ಅಂತ ಹೇಳಿ. ಆಗ ಅಲ್ಲಿ ಅನೇಕ ಘಟನೆಗಳನ್ನ, ಆ ರಂಗನಾಥನ ಇನ್ನೊಂದು ಬೀದಿಯಲ್ಲಿ ಒಬ್ಬ ಡಾಕ್ಟರ್ ಇದ್ದಾನಲ್ಲಿ, ಧನ್ವಂತರಿ. ಅವನಿಗೆ ಡಾಕ್ಟರ್. ಯಾಕೆ ಅಂದ್ರೆ ಈ ಡಾಕ್ಟರ್ ಇವನಿಗೇನಾದ್ರೂ ಜ್ವರ ಪರ ಬಂದ್ರೆ ಅವ್ನು ಗುಳಿಗೆ ಕೊಡ್ಲಿಕ್ಕೆ ಇದ್ದಾನಂತಲ್ಲಿ. ಆಶ್ಚರ್ಯ ಇದು. ಅಲ್ಲಿ ಸ್ಥಳ ಮಹಾತ್ಮೆ ಹೇಳಿದವರೇನು ಅಂದ್ರೆ, ಈ ಮಲಗಿದ ರಂಗನಾಥನಿಗೆ ಏನಾದರೂ ಜ್ವರ ಆಗಿರ ಬಂದ್ರೆ ಆ ಧನ್ವಂತರಿ ಔಷಧ ಕೊಡ್ತಾನಂತೆ. ಅದು ಪೂಜಾರಿಗಳಿಗೆ ಸ್ವಪ್ನ ಆಗತ್ತಂತೆ. ದೇವ್ರು ಹೇಳ್ಬೇಕಂತೆ, ಇಲ್ಲ ನನಗೆ ಇವತ್ತು ಚಳಿ ಆಗಿದೆ, ಸ್ವಲ್ಪ ಶುಂಠಿ ಕಷಾಯ ಮಾಡಿಸು ಅಂತ ಹೇಳಿದ್ರೆ ಆ ಡಾಕ್ಟ್ರೇ ಹೇಳ್ಬೇಕಂತೆ ಧನ್ವಂತರಿ, ಇಲ್ಲ ಇವತ್ತು ಕಷಾಯ ಕೊಡ್ರಿ ಆರಾಮಾಗ್ತದೆ ಅಂತ ತಿಳ್ಕೊಂಡು ಹೇಳಿ ಅವತ್ತು ಭಕ್ತರಿಗೆ ಪ್ರಸಾದ ಕಷಾಯವೇ, ಬೇರೆ ಏನಿಲ್ಲೇ ಇಲ್ಲ. ಹಂಗಿದೆ ಅಲ್ಲಿ ವ್ಯವಸ್ಥೆ. ಹೇಳಿದ್ರೆ ನಂಗಲ್ಲಿ ಸ್ಥಳ ಮಹಾತ್ಮೆ. ಆ ರಂಗನಾಥನ ಹಿಂಬದಿಯಲ್ಲಿ ಒಂದು ಹಲ್ಲಿ ಇದೆ. ಹೆಂಗಿಗೆ ಇದರಲ್ಲಿ ಇದೆ, ಕಂಚಿಯಲ್ಲಿದೆ ಎಲ್ಲ, ಹಾಗೆಲ್ಲೊಂದು ಹಲ್ಲಿ ಇದೆ. ನಾವು ಆ ಊರಿಗೆ ಹೋಗಿವೋ ಇಲ್ಲೋ, ಪ್ರದಕ್ಷಿಣೆ ಹಾಕಿವೋ ಇಲ್ಲೋ ಅಂತ ಹಲ್ಲಿ ಸಾಕ್ಷಿ ಹೇಳ್ತದಂತೆ. ಮುಂದೆ ಯಮದೇವ್ರ ಮುಂದೆ ಸಾಕ್ಷಿ ಹೇಳುವಾಗ ಹಲ್ಲಿ ಹೇಳ್ತದಂತೆ, ಇವನು ಬಂದಿಲ್ಲ ಅಂತ ಅಲ್ಲಿ ಹೇಳ್ತದಂತೆ. ಏನು ಅದ್ಭುತ ಕ್ಷೇತ್ರ ರೀ ಅದು. ಈ ಕ್ಷೇತ್ರದಲ್ಲಿ ವ್ಯಾಸರಾಜರು ಚಂದ್ರಿಕಾ ಬರೆದಿದ್ದಾರೆ, ನೆನಪಿಟ್ಟುಕೊಡ್ರಿ. ಶ್ರೀರಂಗ ಕ್ಷೇತ್ರದಲ್ಲಿ ಅಲ್ಲಿ ಕುಳಿತುಕೊಂಡು ಶ್ರೀರಂಗನ ಪರವಾಸುದೇವನ್ ನೋಡುತ್ತಾ ಒಳಗಡೆಗೆ ದಂಡಿಯ ಮಂದಿರದಲ್ಲಿ ಕುಳಿತುಕೊಂಡು ಚಂದ್ರಿಕಾ ಗ್ರಂಥ ರಚನೆ ಮಾಡಿದ್ದಾರೆ. ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಶಾಯಿನೇ ಅಂತ ಚಂದ್ರಿಕಾಚಾರ್ಯರು ಆ ಶ್ರೀರಂಗ ಕ್ಷೇತ್ರದಲ್ಲಿ ಚಂದ್ರಿಕಾ ಬರೆದಿದ್ದಾರೆ. ಅಲ್ಲೇ ನಮ್ಮ ಮಠ ಇದೆ, ಉತ್ತರಾದಿ ಮಠ. ಅಲ್ಲಿ ವಿಶೇಷ ಏನು ಅಂದ್ರೆ ಪ್ರಾಣದೇವರ ಪ್ರತಿಮೆ ಮೇಲ್ಗಡೆ ಇದೆ. ಇಷ್ಟು ಎತ್ತರದ ಮೇಲೆ ಸ್ಥಾಪನೆ ಮಾಡಿದ್ದಾರೆ. ರಘುತ್ತಮ ಸ್ವಾಮಿಗಳು ಸ್ಥಾಪನೆ ಮಾಡಿದ್ದು. ಸಾಮಾನ್ಯವಾಗಿ ಎಲ್ಲ ತೆಳಗಿರ್ತವೆ, ಇಲ್ಲಿ ಒಂದೇ ಶ್ರೀರಂಗದಲ್ಲಿ ಮಾತ್ರ ಆ ಪ್ರಾಣದೇವರು ಮೇಲಿದ್ದಾರೆ. ಯಾಕೆ? ಆ ಪ್ರಾಣದೇವರು ಪರವಾಸುದೇವರು ನೋಡ್ತಾ ಇದ್ದಾರೆ. ಸರಿಯಾಗಿ ಆ ಗೋಪುರದ ಮೇಲೆ ಪರವಾಸುದೇವ ಇದ್ದ ನೋಡ್ತಾ ಇದ್ದಾರೆ. ನೋಡಿಕೊಂಡು ಅಲ್ಲೇ ಕೂತ್ಕೊಂಡು ರಘುತ್ತಮ ಸ್ವಾಮಿಗಳು ತತ್ವಪ್ರಕಾಶಕ ವ್ಯಾಖ್ಯಾನ ಬರೆದಂತೆ. ಭಾವಬೋಧದಲ್ಲಿ ಭಾವಬೋಧ ಅಂತ ಅವ್ರ ಗ್ರಂಥದ ಹೆಸರು. ಅಲ್ಲಿ ಕುಳಿತುಕೊಂಡು ವ್ಯಾಖ್ಯಾನ ಬರೆದಿದ್ದಾರಂತೆ. ಇದೆಲ್ಲ ಸ್ಥಳ ಮಹಾತ್ಮೆ. ಅನೇಕ ಜನ ಇದ್ದಾರೆ. ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಬೃಂದಾವನ ಅಲ್ಲಿ ಉಂಟು. ಅದ್ಭುತ ಪಂಡಿತರು ಸುಮತೀಂದ್ರ ತೀರ್ಥರು. ಆಮೇಲೆ ಮಂತ್ರಾಲಯ ಸ್ವಾಮಿಗಳು ಹೋಗಿದ್ದಾರೆ, ಸಂದರ್ಶನ ಆಗಿದೆ. ಇನ್ನೂ ಎಲ್ಲ ಅನೇಕ ಕಥೆಗಳು ಉಂಟು. ಅಂಥ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಆಚಾರ್ಯ ಬಂದ್ರಂತೆ. ಶೃಂಗಾರ ಸಿಂಧುಂ ಸಭುಜಂಗ ಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದಧೀರ್ದೇವ ಭವಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ. ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಕಾವೇರಿಯ ಬಗ್ಗೆ ವರ್ಣನೆ ಮಾಡುತ್ತಾರೆ. ಹೆಂಗಿದೆ ಕಾವೇರಿ ಅಂದ್ರೆ, ಸ್ನಾನ ಮಾಡ್ತಾ ಇದ್ರೆ ಹೀಗೆ ಅನುಸಂಧಾನ ಮಾಡ್ಕೊಳ್ಬೇಕಂತೆ ಕಾವೇರಿಯಲ್ಲಿ. ಆಚಾರ್ಯ, ನಾವಿರೋದು ಧಾರವಾಡದಾಗ, ಕಾವೇರಿ ಇರೋದು ತಮಿಳ್ನಾಡಿನಾಗ. ತಮಿಳ್ನಾಡಿನಾಗ ಒಂದೇ ಕಡೆ ಇಲ್ಲ, ಕರ್ನಾಟಕದಾಗೂ ಇದ್ದಾಳೆ. 3 ಕಡೆ ಕಾವೇರಿ ಹರಿದಾಳೆ. ಒಂದು ಶ್ರೀರಂಗಪಟ್ಟಣ, ಇನ್ನೊಂದು ಶಿವನ ಸಮುದ್ರ, ಇನ್ನೊಂದು ಶ್ರೀರಂಗ. 3 ಕಡೆ ಹರಿದಿದ್ದಾಳೆ ಕಾವೇರಿ. ಅಂದ್ರೆ ವಿಷ್ಣುವಿನ ಕ್ಷೇತ್ರ ಇರೋದು ಇನ್ನೂ ಬೇಕಾದಷ್ಟು ಕಡೆ ಇದೆ. ಭಗವಂತನ ಕ್ಷೇತ್ರ ಇರೋದು 3 ಕಡೆ ಹೇಳ್ತಾ ಇದ್ದೀನಿ ಈಗ. ಇಲ್ಲಿ ರಾಮನಾಥಪುರದಲ್ಲೂ ಹರಿದಿದ್ದಾಳೆ ಕಾವೇರಿ. ಇದೆ ಅನೇಕ ಕಡೆಗೆ. ಸುಮ್ಮನೆ ಹೇಳಿದೆ. ಯಾಕೆ ಅಂದ್ರೆ ರಾಜರಂತಾರೆ ಆ 2 ಕಡೆಗೇನು ಕಾವೇರಿ ಹರಿದಿದ್ದಾಳೆ ಶ್ರೀರಂಗ ಕ್ಷೇತ್ರದಲ್ಲಿ. ಮಧ್ಯದಲ್ಲೇನು ಶ್ರೀರಂಗನಾಥ ಅವರು ಮಲಗಿದ್ದಾನೆ ಸ್ವಾಮಿ, ಹೃದಯದಲ್ಲಿ ಇದ್ದಂತೆ ಅಂತ ಹೇಳಿದ್ದೆ. ರಾಜರಂತಾರೆ ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಿ ಧತ್ಸೆ ತ್ವತ್ಸೇವಯಾ ದೇವಿ ಕೋರು ಕುರಿಯಾ ನತಂ ಹೃದಿ. ನೀನು ಹೇಗೆ ನಿನ್ನ ಹೃದಯದಲ್ಲಿ ರಂಗನಾಥನ ಇಟ್ಕೊಂಡಿದ್ದೀಯಾ, ನಿನ್ನಲ್ಲಿ ಸ್ನಾನ ಮಾಡಿದವರ ಹೃದಯದಲ್ಲಿ ರಂಗನಾಥ ಇರದೆ ಹೋಗ್ತಾನ? ಹಾಗೆ ಚಮತ್ಕಾರ ಮಾಡ್ತಾರೆ ನೋಡಿ ರಾಜ.
ಯಾಕೆ? ನೀನೇ ನಿನ್ನ ಹೃದಯದಲ್ಲಿ ರಂಗನಾಥನ ಇಟ್ಕೊಂಡಾಗ ನಿನ್ನಲ್ಲಿ ಸ್ನಾನ ಮಾಡಿ ಹೇಳುವಾಗ ನಿನ್ನ ಹೃದಯದಲ್ಲಿ ಇದ್ದ ರಂಗನಾಥ ಸ್ನಾನ ಮಾಡಿದ ಹೃದಯದಲ್ಲಿ ಹೋಗ್ತಾನಂತೆ. ಅದಕ್ಕೆ ಕಾವೇರಿ ಸ್ನಾನ ಮಾಡಬೇಕಂತ ಹೋಗಿ. ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಿ. ಕಮನೀಯಾಂಗ, ಸುಂದರನಾದ ಆ ರಂಗನಾಥನನ್ನು ನಿನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀಯಾ. ಧತ್ಸೆ ತ್ವತ್ಸೇವಯ, ನಿನ್ನ ಸೇವೆಯನ್ನ ಮಾಡಿದ್ರೆ ದೇವಿ ಕೋನು ಕುರಿಯಾತ್ ನತಂ ಹೃದಿ. ಯಾವ ಮನುಷ್ಯ ತಾನೇ ತನ್ನ ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವಶ್ಯವಾಗಿ ಇಟ್ಕೊಳ್ತಾನೆ ಅಂತ. ಹೌದಾಚಾರ, ನೀವು ಹೇಳಿದ್ರಿ ಧಾರವಾಡ ತಮಿಳ್ನಾಡು ಅಂತ ಹೇಳಿ. ನಮಗೇನು ಪ್ರಸಂಗ ಅಂದ್ರೆ, ಈಗ ಸೈಕ್ಲೋನ್ ಎಲ್ಲಿಂದ ಎಲ್ಲಿಗೆ ಬಂದದ್ದು ಮತ್ತೀಗ? ಅದು ನಮ್ಮೂರ್ನಾಗೆ ಸೈಕ್ಲೋನು ಎಲ್ಲೋ ತಮಿಳ್ನಾಡಾಗ ಇಲ್ಲಿ ಬಂದದೋ ಇಲ್ಲೋ ನೋಡ್ರಿ. ಒಂದು ಆಲೋಚನೆ ಮಾಡ್ರಿ, ಯಾವುದೋ ಒಂದು ಭೂಭಾಗದಲ್ಲಿ ವಾತಾವರಣದಲ್ಲಿ ವ್ಯತ್ಯಾಸ ಆದರೆ ಇಷ್ಟು ದೂರದವರೆಗೆ ಬರ್ತದೆ, 500-600 ಕಿಲೋಮೀಟರ್ ವರೆಗೂ ಕೂಡ, ಅಥವಾ 1000 ಕಿಲೋಮೀಟರ್ ವರೆಗೂ ಬರ್ತದೆ ಅಂತಿದ್ರೆ ಅಲ್ಲಿರೋ ಕಾವೇರಿ ಇಲ್ಲಿಗೆ ಬರೋದಿಲ್ವಾ? ಕಾಮನ್ ಸೆನ್ಸ್ ಬೇಡವಾ ಒಂದ್ ಸ್ವಲ್ಪ ಯಾರಿಗಾದ್ರು? ಸೈಕ್ಲೋನ್ ಆದ್ರೆ ಬರಬಹುದಂತೆ. ಇಲ್ಲ, ಅದು ಒಡಿಸ್ಸಾ ಸೈಕ್ಲೋನ್ ಇಲ್ಲಿಗೆ ಬಂದಿದೆ ಅಂತ ಹೇಳ್ತಾರೆ. ಚಂಡಮಾರುತ ಅಲ್ಲಿಂದ ಇಲ್ಲಿಗೆ ಬಂತು ಅಂತ ಹೇಳಿ. ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತದೆ. ನಮ್ಮಮ್ಮ ಕಾವೇರಿ ಅಲ್ಲಿಂದ ಇಲ್ಲಿಗೆ ಬರೋದಿಲ್ವಾ? ನಿತ್ಯ ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಷ್ಟೇ. ನಿತ್ಯ ಸ್ನಾನ ಮಾಡುವಾಗ ಕಾವೇರಿ ಅಂದ್ರೆ ಇದ್ರೆ ಮುಗಿದ ಕೆಲಸ. ನಮ್ಮನೆಗೆ ಬಂದ್ಲು ಕಾವೇರಿ. ಬರೋದಿಲ್ಲ ಅಲ್ಲಿ ನೋಡಂತ ಇವತ್ತು ಸೈಂಟಿಫಿಕ್ಲಿ ಪ್ರೂವ್ ಆದದ್ದು ಇದೀಗ. ಬರೋದಿಲ್ಲ, ಅಲ್ಲಿಗೆ ಬರೋದಿಲ್ಲ. ಯಾಕೆ? ಅಲ್ಲೆಲ್ಲೋ ಮಳೆ ಬೀಳುತ್ತಿದ್ರೆ ಆ ತಂಪು ವಾತಾವರಣ ಇಷ್ಟು ದೂರ ಬೀಸ್ತದೆ ಅಂತಿದ್ರೆ ಅಲ್ಲೆಲ್ಲೋ ಇದ್ದ ಗಂಗೆ ಇಲ್ಲಿಗೆ ಬರೋದಿಲ್ವಾ? ಅಲ್ಲೆಲ್ಲೋ ಇದ್ದ ಕಾವೇರಿ ಇಲ್ಲಿಗೆ ಬರೋದಿಲ್ವಾ? ಬಂದೇ ಬರ್ತಾಳೆ. ಇದು ವೈಜ್ಞಾನಿಕವಾಗಿ ಸಿದ್ಧ ಆಗೋಯ್ತಿವಾಗ, ನಾವ್ಯಾರೇನು ಹೇಳೋದ್ಬೇಕಾಗಿಲ್ಲ. ಆದ್ರಿಂದ ನಿತ್ಯ ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಸ್ನಾನ ಮಾಡ್ಬೇಕಂತ ರಾಜರು ಇನ್ನೊಂದು ಶ್ಲೋಕದಲ್ಲಿ ಕಾವೇರಿ ವರ್ಣನೆ ಮಾಡ್ತಾರೆ. ನದಿ ಇವೆ ಕಾವೇರಿ, ನಿನ್ನಂಥ ನದಿ ಇಲ್ಲಿ ನೋಡು. ಯಾಕೆ? ಮೋಕ್ಷದಾನ ಕ್ಷಮಾ ಸಂತಿ ಸರಿತಸ್ತತ್ರ ತತ್ರಹಿ. ಬೇರೆ ಬೇರೆ ನದಿಗಳು ಮೋಕ್ಷ ಕೊಡಿಸ್ತಾವೆ. ಗಂಗಾ ಸ್ನಾನ ಮಾಡ್ತಿ ಮೋಕ್ಷ, ಯಮುನಾ ಸ್ನಾನ ಮಾಡ್ತಿ ಮೋಕ್ಷ ಆಗ್ತದೆ. ಆದರೆ ನೀನು ಮಾತ್ರ ಕಾವೇರಿ ಚೋಲಭೂತ ಭೂಮಾತಾ ಭುಕ್ತಿ ಮುಕ್ತಿ ಕರಿ ತಥಾ. ನೀನು ಮಾತ್ರ ಮೋಕ್ಷ ಅಲ್ಲ, ಭುಕ್ತಿನೂ ಕೊಡ್ತಿ ಮುಕ್ತಿನೂ ಕೊಡ್ತಿ ಅಂತ ಹೇಳಿದ ರಾಜ. ಯಾಕೆ ನೋಡ್ರಿ, ಇವತ್ತೆಲ್ಲ ಕಾವೇರಿ ನದಿ ದಂಡೆಯ ಮೇಲೆ ನೀರಾವರಿ ಎಷ್ಟು ಚೆನ್ನಾಗಿ ನೀರಾವರಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಆಸುಪಾಸಿನಲ್ಲಿದ್ದ ಎಲ್ಲ ಹೊಲಗಳಿಗೂ ಇದೇ ನೀರು, ಕಾವೇರಿ ನೀರು. ಆ ಕಾವೇರಿ ನೀರಿನಿಂದ ಬೆಳೆದ ಧಾನ್ಯ ನಮ್ಮೆಲ್ಲರಿಗೂ ಮುಟ್ತದೆ. ನಾವೆಲ್ಲ ಉಣ್ಣೋದಂಥವನ್ನೇ. ಎಲ್ಲೇ ಇರಲಿ, ಅಂತೂ ರಾಜರೇನಂತಾರೆ, ಅಮ್ಮ ನೀನಲ್ಲಿ ಸ್ನಾನ ಮಾಡಿದ್ರೆ ಬರೀ ಮುಕ್ತಿ ಅಲ್ಲ ಭುಕ್ತಿನೂ ಆಗ್ತದೆ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಕಾವೇರಿಯನ್ನ ನೆನೆಸ್ಕೊಳ್ಬೇಕಂತ ನಿತ್ಯದಲ್ಲೂ ಕೂಡ. ಅಂತಲ್ಲಿ ಬಂದ್ರ ಆಚಾರ ಶೃಂಗಾರ ಸಿಂಧುಂ ಸಭುಜಂಗ ಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಸತಾಂ ಕೃತಮಂಗಲಂ. ಯಾರು ಸಜ್ಜನರೋ ಅವರಿಗೆಲ್ಲ ಮಂಗಳ ಮಾಡ್ತಾನೆ. ಶ್ರೀರಂಗವಾಸ ಭುಜಂಗಶಾಹಿ, ಹಾವಿನ ಮೇಲೆ ಮಲ್ಕೊಂಡಿದ್ದಾನಂತೆ. ಒಳ್ಳೆ ಹಾಸಿಗೆ ದೇವರದು, ಹಾಸಿಗೆ ಚಿಂತೆ ಇಲ್ಲ, ಒಳ್ಳೆ ವಾಹನ, ಪೆಟ್ರೋಲ್ ಚಿಂತೆ ಇಲ್ಲ, ಡೀಸೆಲ್ ಚಿಂತೆ ಇಲ್ಲ, ಚುಮ್ನೆ ಎಣ್ಣೆ ಅಂತೂ ಬೇಕೇ ಆಗಿಲ್ಲ. ಕೆಲವು ಚುಮ್ನೆ ಎಣ್ಣೆ ಹಾಕಿ ಓಡಿಸ್ತಿರ್ತಾರಂತೆ ಓಡ್ಲಿಲ್ಲ ಅಂತ ಹೇಳಿ. ಅದಕ್ಕೆ ಭುಜಂಗ ಶಾಯಿನಂ, ಅವನು ಗರುಡನ ಮೇಲೆ ಅಡ್ಡಾಡ್ತಾನೆ, ಪೆಟ್ರೋಲ್ ಇಲ್ಲ. ದಿಂಬು ಗಿಂಬು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಾದ್ರೂ ಶಯ್ಯಾದಾರ ಮಾಡಿದ್ರಂತ ಕೇಳೋ ಅವಶ್ಯಕತೆ ಇಲ್ಲ. ಇದ್ದಾವನ್ನೇ ತಲೆ ಬುಳ್ಕಿಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ, ಮುಗಿದು ಹೋಯ್ತು. ಭಾರಿ ಧೈರ್ಯ. ಸಭುಜಂಗ ಶಾಯಿನಂ, ಶೃಂಗಾರ ಸಿಂಧು ಅಂತೆ ನಮ್ಮ ಸ್ವಾಮಿ. ಶೃಂಗಾರದ ಸಾಗರ. ಏನ್ ದೇವರದ ಸೌಂದರ್ಯವನ್ನು ಏನು ವರ್ಣನೆ ಮಾಡಬೇಕು? ನಾರಾಯಣ ಪಂಡಿತಾಚಾರ್ಯರು ತುಳುನಾಡಿನಲ್ಲಿ ಇದ್ದವರು ಆ ಶ್ರೀರಂಗದಲ್ಲಿ ಇದ್ದ ರಂಗನಾಥನನ್ನ ಶೃಂಗಾರ ಸಾಗರ ಅಂತ ವರ್ಣನೆ ಮಾಡಬೇಕಾದ್ರೆ ಎಷ್ಟು ಸುಂದರ ಇರಬೇಡ ನಮ್ಮ ಸ್ವಾಮಿ, ಎಷ್ಟು ಚೆನ್ನಾಗಿರ್ಬೇಡ. ಶೃಂಗಾರ ಸಿಂಧುಂ ಯಾಕೆ ಗೊತ್ತಾ ಇಷ್ಟು ವರ್ಣನೆ ಮಾಡಿದ್ದು? ಈ ರಂಗನಾಥನನ್ನ ಸಾಕ್ಷಾತ್ ರಾಮಚಂದ್ರ ದೇವರೇ ಪೂಜೆ ಮಾಡಿದ್ದಾರೆ, ಬೇರೆ ಯಾರು ಅಲ್ಲ. ಈ ರಂಗನಾಥನನ್ನ ಸ್ವಯಂ ರಾಮಚಂದ್ರ ಪೂಜೆ ಮಾಡಿದ್ದಾನೆ. ಇದನ್ನ ಈ ರಾಮಚಂದ್ರ ಪೂಜೆ ಮಾಡಿದ ಈ ರಂಗನಾಥನನ್ನ ವಿಭೀಷಣನಿಗೆ ಕೊಟ್ಟಿದ್ದಂತೆ, ತಗೊಂಡು ಹೋಗಿ ನಿನ್ನ ಊರಿಗೆ ಅಂತ ಹೇಳಿ. ರಾಮಾಯಣ ಯುದ್ಧ ಮುಗಿದ ಮೇಲೆ ತಗೊಂಡು ಹೋಗ್ತಾ ಇರುವಾಗ ಸಾಯಂಕಾಲ ಸಂಧ್ಯಾವಂದನೆ ಸಮಯ ಆಯಿತು ಅಂತ ಅಯೋಧ್ಯೆಯಿಂದ ಹೊರಟ ವಿಭೀಷಣ ಮಧ್ಯದಲ್ಲಿ ಇಳಿದ. ಸಂಜೆ ಸಕಾಲದಲ್ಲಿ ಸಂಧ್ಯಾವಂದನೆ ಮಾಡ್ತಿದ್ದಂತೆ ವಿಭೀಷಣ. ನಾವು ಅಕಾಲದಲ್ಲಿ ಮಾಡ್ತೀವಿ, ಸಕಾಳಿ ಅಂತಿರ್ತಾರಲ್ಲ, ಅಕಾಳಿ ನಮ್ದು ಅಕಾಳಿ ಸಂಧ್ಯಾವಂದನೆ. ಅದಕ್ಕೆ ನಾವು ಸಂಪ್ರದಾಯ ಕಾಳಿನೇ ಬರ್ತಿರ್ತಾಳೆ, ಬೇರೆಯವ್ರು ಬರೋದೇ ಇಲ್ಲ ಯಾವಾಗ. ಅಂದ ಮೇಲೆ ಸಂಧ್ಯಾವಂದನೆ ಸಮಯ ಬಂತು, ಇಳಿದ, ಅರ್ಘ್ಯ ಪ್ರದಾನ ಮಾಡಿ ಸಂಧ್ಯಾವಂದನೆ ಮಾಡಿ ಆ ವಿಭೀಷಣ
ಶ್ರೀರಂಗನಾಥನ್ ಎತ್ತಬೇಕು ಅಂತ ಹೋದ್ರೆ ಹೇಳಿಲ್ಲ, ಅಲ್ಲೇ ಕೂತ್ಬಿಟ್ಟ ಪುಣ್ಯಾತ್ಮ. ಬರೋದಿಲ್ಲ ಅಂತ. ಸರಿ, ರಾತ್ರಿ ಆಗಿದೆ, ಬೇಡ ನಾಳೆ ಬಂದು ತಗೊಂಡು ಹೋದ್ರಾಯ್ತು ಅಂತ ಲಂಕಾಕ್ಕೆ ಹೋಗಿ ರಿಟರ್ನ್ ಜರ್ನಿ. ನಾಳೆ ಬೆಳಿಗ್ಗೆ ಎದ್ದು ಬಸ್ ಹಿಡ್ಕೊಂಡು ಬಂದ. ಈ ಎತ್ತಬೇಕು ಅಂತ ಹೋಗ್ತಾನೆ. ಬೆಳಿಗ್ಗೆ ಊರ್ನಾಗಿದ್ದವ್ರು ಗುಡಿ ಕಟ್ಟಿ ಪೂಜಾ ಮಾಡಿ ನೈವೇದ್ಯ ಇಷ್ಟ ಮುಗಿಸ್ಬಿಟ್ಟಿರ್ತೀರಿ. ಈ ಆಚಾರ ಹಂಗೆ ರೀ. ಅವಸರದಾಗ ಏನ್ರ ಇದ್ರೆ ಪೂಜೆ ಗೀಜಿ ನೈವೇದ್ಯ ಇಷ್ಟ ಮಾಡಿ ಹೋಗ್ಬಿಡ್ತಾರೆ. ಅವ್ನ ದೇವ್ರು ಎದ್ದಿರ್ಲಿ ಬಿಟ್ಟಿರ್ಲಿ, ಅವ್ನ ನಿದ್ದೆ ಆಗಿರ್ಲಿ ಬಿಟ್ಟಿರ್ಲಿ, ಮಲ್ಕೊಂಡಿರೋ ಇಲ್ಲ ನನ್ನ ನೈವೇದ್ಯ ಆಗ್ಬೇಕಾಗಿಲ್ಲ, ಹೇಳು ಮೊದ್ಲು ಹೇಳಂತೇಳಿ ಅವ್ರು ಎಬ್ಬಿಸಿ ಪೂಜೆ ಮಾಡ್ಬಿಡೋದು ಅಷ್ಟೇ ಕೆಲಸ. ಹಾಗಾಗಿ ಎಬ್ಬಿಸಿ ನೈವೇದ್ಯ ಪೂಜೆ ಮುಗಿಸ್ಬಿಟ್ಟಿದ್ರು. ಬಂದವರೆಲ್ಲ ಜಗಳ ಶುರುವಾಯ್ತು. ದೇವರು ಇಲ್ಲಿ ಕೂತಿದ್ದಾನೆ, ಹೇಳಂಗಿಲ್ಲ, ನಿನಗೆ ಬೇಕಿದ್ರೆ ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಂದ್ಬಿಟ್ಟು. ಇವತ್ತಿಗೂ ದಿವಸ ಬರ್ತಾನಂತೆ ವಿಭೀಷಣ. ಪಾಪ ಬಂದು ದಿವಸ. ವಿಭೀಷಣ ಕಲ್ಪಾಂತ ಜೀವಿ, ಅವನು ಚಿರಂಜೀವಿ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ, ಅವ ಚಿರಂಜೀವಿ. ಅವನ ದಿವಸ ಬಂದು ಇನ್ನೂ ರಂಗನಾಥನ ಪೂಜೆ ಮಾಡ್ಕೊಂಡು ಹೋಗ್ತಾನಂತ. ಅಂಥ ಕ್ಷೇತ್ರ ಅದು. ಶೃಂಗಾರ ಸಿಂಧುಂ ಸಭುಜಂಗ ಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದಧೀಹಿ. ಆಚಾರ್ಯರು ಅವಂದತ ಆಗತಃ ಬಂದವರು. ಕವೇರ ಕನ್ಯಾ ಹಿಮವಾಯು ಸೇವಿತಂ. ಆ ಕಾವೇರಿ ತನ್ನ ಮೈ ಮೇಲಿಂದ ಗಾಳಿ ಬೀಸಿದಾಗ ದೇವರಿಗೆ ಚಾಮರ ಸೇವೆ ಮಾಡ್ತಾಳಂತೆ. ಇಷ್ಟು ಚೆನ್ನಾಗಿದೆ ಒಳ್ಳೆ ಮುದ್ದಾಗಿದೆ. ಕ್ಷೇತ್ರಕ್ಕೆ ಹೋಗ್ಬಿಡ್ಬೇಕು ಅಂತ ಆಸೆ ಆಗ್ಬಿಡ್ತದೆ. ಅಲ್ಲೇ ಇದ್ಬಿಡ್ಬೇಕು ಅಂತ ಅನಿಸ್ತದೆ ಒಂದ್ ದಿವಸ ಅಷ್ಟೇ. ಕವೇರ ಕನ್ಯಾ ಹಿಮವಾಯು ಸೇವಿತಂ. ಕವೇರ ಅಂತ ಕೆಲವರ ಅಭಿಪ್ರಾಯ, ಒಬ್ಬ ಋಷಿ ಅಂತ. ಕೆಲವರ ಅಭಿಪ್ರಾಯ ಪರ್ವತ ಅಂತ. ಕವೇರ ಪರ್ವತ ಅಂತ ಆ ಪರ್ವತದಿಂದ ಹುಟ್ಟಿದ್ದು ಅಂತ ಕೆಲವರ ಅಭಿಪ್ರಾಯ. ಕೆಲವರು ಋಷಿ ಅದರಿಂದ ಹುಟ್ಟಿದ್ದು ಅಂತ ಹೀಗೆ ಹೇಳ್ತಾರೆ. ಕವೇರ ಕನ್ಯಾ ಹಿಮವಾಯು ಸೇವಿತಂ. ಅಲ್ಲಿ ಇದರ ಯಾಕೆ ಮಹತ್ವ ಇದೆ ಅಂತ ಕೇಳಿದ್ರೆ, ಇದನ್ನು ಭೂವೈಕುಂಠ ಅಂತ ಕರೀತಾರೆ ಶ್ರೀರಂಗವನ್ನು. ಕಾರಣ ಸಪ್ತ ಪ್ರಾಕಾರಗಳಿವೆ ಅಲ್ಲಿ. ಸಪ್ತ ಪ್ರಾಕಾರ, 7 ಪ್ರಾಕಾರಗಳು. 7 ಪ್ರಾಕಾರ ಪ್ರದಕ್ಷಿಣೆ ಹಾಕ್ಬೇಕಂತೆ. ನಾವಲ್ಲಿ ಹೋದಾಗ ಹಾಕಿದ್ದುಂಟು. ಆ 7 ಪ್ರಾಕಾರಗಳ ಪ್ರದಕ್ಷಿಣೆ ಹಾಕಿದ್ರೆ ಭಾರಿ ಅದ್ಭುತ. ಅದು 3 ತಾಸು ಹಿಡಿತದ್ರಿ. 7 ಪ್ರಾಕಾರ ಪ್ರದಕ್ಷಿಣೆ 3 ತಾಸಿನಾಗ ಇವ 3 ಜನ್ಮದ್ದೆಲ್ಲ ಕಂಡುಬಿಟ್ಟಿರ್ತಾನೆ ಇಲ್ಲೇ ಇವ. ಅಷ್ಟು ಚೆನ್ನಾಗಿದೆ ಪ್ರಾಕಾರ ಪ್ರದಕ್ಷಿಣೆ. ಯಾಕೆಂದ್ರೆ ಪ್ರತಿ ಮೂಲೆಗೂ ಪ್ರತಿ ಬಾಗಿಲಿಗೂ ಬಗ್ಬೇಕು, ನಮಸ್ಕಾರ ಹಾಕ್ಬೇಕು, ಏಳ್ಬೇಕು, ಹೋಗ್ಬೇಕು. ನಾವು ಒಮ್ಮೆ ಮೈ ಬಗ್ಸಿ ಎಬ್ಸಿದ್ರೆ ಸಾಕಾಗ್ಯದ. ದೇವ್ರ ಪೂಜಾ ಕೂತಾಗ ಅಲ್ಲೇ ನಮಸ್ಕಾರ ಮಾಡಿರ್ತಿದ್ದೀವಿ ಅಲ್ಲಿ. ಸಾಷ್ಟಾಂಗ ಪಾಷ್ಟಾಂಗ ಬ್ಯಾಡ್ ನಮ್ದೆಲ್ಲ ಅಂತಹದ್ದು ಆ ಸಪ್ತ ಪ್ರಾಕಾರ. ಅಲ್ಲಿ ಹಿಂಗೆ ಎಲ್ಲ ಸುತ್ತಲೂ ಬರುವಾಗ ಕೆಲವು ಬಾಗಿಲುಗಳಿವೆ. ಬಹಳ ಸ್ವಾರಸ್ಯ. ಪೂರ್ವ ಬಾಗಲ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತ. ಒಂದು ಬಾಗಿಲ ಮೇಲೆ ಒಬ್ಬ ರಾಜನ ಚಿತ್ರ ಇದೆ ಅಲ್ಲಿ. ಆ ಶ್ರೀರಂಗದಲ್ಲಿ ಒಬ್ಬ ರಾಜನ ಚಿತ್ರ. ಅವನು ಹಿಂಗೆ ಬೊಟ್ಟು ಮಾಡಿದ ಚಿತ್ರ, ಅದು ಬೊಟ್ಟು ಮಾಡಿದ ಚಿತ್ರ ಇದೆ ಅಲ್ಲಿ. ಅಲ್ಲೇನು ಅಂದ್ರೆ ಆ ರಾಜನ ಚಿತ್ರ ತೆಗೆದ ದ್ವಾರ ಏನಿದೆ ಅಲ್ಲ, ಆ ದ್ವಾರದಲ್ಲಿ ದೇವರು ರಥೋತ್ಸವ ಬರೋದಿಲ್ಲ. ಯಾಕೆ ಅಂದ್ರೆ ಆ ದ್ವಾರ ಕಟ್ಟಿಸಿದ ರಾಜ ಊರು ತುಂಬ ಹೇಳ್ಕೊಂಡು ಬಂದಿದ್ದಂತೆ. ನಾ ಕಟ್ಸಿ ಚಿತ್ರನೇ ಬರೆಸ್ಬಿಟ್ಟಿದ್ದ. ನಾನು ಅಂತೇಳಿ. ರಂಗನಾಥ ದೇವರು ರಾಜನಿಗೆ ಸ್ವಪ್ನದಲ್ಲಿ ಬಂದು, ಪುರೋಹಿತರಿಗೆ ಅರ್ಚಕರಿಗೆ ಸ್ವಪ್ನದಲ್ಲಿ ಬಂದು ಹೇಳಿದಂತೆ, ನೀವು ನನ್ನ ರಥೋತ್ಸವ ಯಾವ ಬೇಕಾದ ಬಾಗಿಲಿಂದ ತಗೊಂಡು ಹೋಗ್ರಿ, ಆ ಬಾಗಿಲಿಂದ ಮಾತ್ರ ತಗೊಂಡು ಹೋಗೋಂಗಿಲ್ಲ ಅಂತ ಹೇಳ್ಬಿಟ್ರಂತೆ. ಇವತ್ತಿಗೂ ಆ ಬಾಗಿಲ ರಥೋತ್ಸವ ಇಲ್ಲ, ಪಲ್ಲಕ್ಕಿ ಇಲ್ಲ, ಏನೂ ಇಲ್ಲ, ದೇವರಲ್ಲಿ ಬರೋದೇ ಇಲ್ಲ. ಯಾಕೆ ಅಂದ್ರೆ ಯಾರು ನಾನು ಬಡ್ಕೋತಾನೋ ದೇವರವರಿಂದ ದೂರ ಆಗ್ತಾನೆ ಅಂತ ಹೇಳ್ಬಿಟ್ಟ ದೇವರು. ಮುಗಿದೋದ್ ಕೆಲಸ ಅಷ್ಟೆ. ಬಹಳ ವಿಚಿತ್ರ ಇತಿಹಾಸಗಳೆಲ್ಲ ಇದು. ಇನ್ನೊಂದಿದೆ, ಆಮೇಲೆ ಹೇಳ್ತೀನಿ ಅದನ್ನೆಲ್ಲ. ಅದಕ್ಕಾಗಿ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದಧೀಹಿ ದೇವಮವಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಮುಗಿತು. ಅಲ್ಲಿಂದ ಮತ್ತೆ ಮುಂದೊರಟರು. ದಾರಿಯಲ್ಲಿ ಶ್ರೀಮುಷ್ಣ ಕ್ಷೇತ್ರ, ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಬಂದ್ರಂತೆ. ತಥೋ ನಿವೃತ್ತ ಪರಮೇನ ಪೂರುಷನ್ ಪ್ರಣಮ್ಯ ನಾನಾಯತನೇಷು ಸಂಚರನ್ ಪ್ರಕಾಶಯನ್ ಸ್ವಾತಿಶಯಾನ ಮಾನುಷಾನ್ ಆಶಾಮುದೀಚೀಂ ಪ್ರಯ್ಯಾವಸೌ ಕ್ರಮಾತ್. ತಾವು ಇದ್ದ ಸ್ಥಳದಿಂದ ಉತ್ತರಕ್ಕೆ ಹೋದ್ರಂತೆ. ಉತ್ತರಕ್ಕೆ ಬಂದ್ರು ಅಂತ ತಿಳ್ಕೋಬಾರ್ದು. ಅಲ್ಲಿ ಹೇಳಿದ್ದು ಆಶಾಂ ಉದೀಚೀಂ, ಉತ್ತರ ದಿಕ್ಕಿಗೆ ಹೋದ್ರು. ಉತ್ತರ ದಿಕ್ಕಿಲ್ಲೆಲ್ಲಿ ಹೋದ, ಮತ್ತೆ ಎಲ್ಲಿ ಹೋದ್ರು ಅಂದ್ರೆ ಹಂಗಲ್ಲ, ತಾವು ಇದ್ದದ್ದಕ್ಕೆ ಉತ್ತರ ಯಾವುದಿರ್ತಿತ್ತು ಅಲ್ಲಿ ಹೋದ್ರು ಅಂತ ಅರ್ಥ. ಹೀಗೆ ಅರ್ಥ ಮಾಡಬೇಕು. ಆಶಾಮುದೀಚೀಂ ಪ್ರಯ್ಯಾವಸೌ ಕ್ರಮಾತ್. ಅಲ್ಲೇನಾಯಿತು, ತತಃ ನಿವೃತ್ತ, ಶ್ರೀರಂಗ ಕ್ಷೇತ್ರದಿಂದ ಹೊರಟು ಪರಮೇವ ಪುರುಷನ್ ಪ್ರಣಮ್ಯ, ಎಲ್ಲ ಕಡೆಗೆ ಭಗವಂತ ನಮಸ್ಕಾರ ಮಾಡುತ್ತಾ ನಾನಾಯತನೇಶ ಸಂಚರನ್, ಬೇರೆ ಬೇರೆ ಗುಡಿಗಳಲ್ಲೆಲ್ಲ ಹೋದ್ರು, ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಪ್ರಕಾಶಯನ್, ಯಾವ ಊರಿಗೆ ಹೋಗ್ತಿದ್ರು ಅಲ್ಲೂ ಒಂದೊಂದು ಮಹಿಮೆ ತೋರಿಸ್ತಿದ್ರಂತೆ. ಸ್ವಾತಿಶಯಾನ್ ಅಮಾನುಷಾನ್ ಬರೆದಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಕಾದಲ್ಲಿ ಹೇಳುವಾಗ. ಸ್ವಾತಿಶಯಾನ್ ಏನು ತಮ್ಮ ಮಹಿಮೆಯನ್ನು ತೋರಿಸಿದ್ರ ಆಚಾರ್ಯರು ಅಂದ್ರೆ, ಆ ದಾರಿಯಲ್ಲಿ ಬರುವಾಗ ಒಬ್ಬ ಯೋಗಿ ಇದ್ದಂತೆ. ಯೋಗಿ ಎಂಥ ಯೋಗಿ ಅಂದ್ರೆ ವರಾಹ ಮಂತ್ರ ಸಿದ್ಧ ಮಾಡಿಕೊಂಡವನು ಇದ್ದಂತೆ ಆ ಶ್ರೀಮುಷ್ಣ ಕ್ಷೇತ್ರದಲ್ಲಿ.
ಶ್ರೀಮುಷ್ಣದಲ್ಲಿ ಯಜ್ಞವರಾಹ, ಅಲ್ಲಿ ಉತ್ಸವ ಮೂರ್ತಿ ಪ್ರಧಾನ. ಇವತ್ತಿಗೂ ನಮ್ಮ ಸ್ವಾಮಿಗಳಲ್ಲಿ ಹೋದರೆ ಉತ್ಸವ ಮೂರ್ತಿ ಜೊತೆಗೆ ರಾಮದೇವರ ಪೂಜೆ ಆಗ್ತದೆ. ಬಹಳ ಅಪರೂಪ ಇದೆಲ್ಲ ವಿಚಾರ ಕೆಲವೆಲ್ಲ. ಹಾಗಾಗಿ ಅಲ್ಲಿ ಆ ಯೋಗಿ ಇದ್ದ, ಅವನು ಶ್ರೀಮುಷ್ಣ ಕ್ಷೇತ್ರದಲ್ಲಿ ವರಾಹ ದೇವರನ್ನ ಒಲಿಸಿಕೊಂಡು ಒಂದು 30 ವರಾಹ ಮಂತ್ರ ಬರ್ತಿತ್ತಂತವನಿಗೆ. 30 ವರಾಹ ಮಂತ್ರ ಅಂದ್ರೆ ಏನು ಆಶ್ಚರ್ಯ! ಒಂದು ವರಾಹ ಮಂತ್ರವನ್ನು ಜಪ ಮಾಡಿಕೊಂಡು ಸಿದ್ಧ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. 30 ವರಾಹ ಮಂತ್ರ ಬರ್ತಿತ್ತಂತ. ಇವರು ಆಚಾರ್ಯರು ಬಂದು ವರಾಹದೇವರು ನಮಸ್ಕಾರ ಮಾಡಿಕೊಂಡಾಗ ಆ ಊರಿನಲ್ಲಿ ವಾರ್ತೆ ಬಂತಂತೆ. ಅವರು ಬಂದ ಆಚಾರ್ಯವರಿಗೂ ಭೇಟಿಯಾಯಿತು. ಭೇಟಿಯಾದಾಗ ಆನಂದ ತೀರ್ಥರ ಬಗ್ಗೆ ವಾರ್ತೆ ಕೇಳಿದ್ನಲ್ಲ, ತನ್ನ ದೊಡ್ಡಸ್ತ್ರ ಹೇಳ್ಕೊಳ್ಳೋಣ ಅಂತ ಹೇಳಿ ವರಾಹ ಮಂತ್ರಗಳ ಸಿದ್ಧಿಯನ್ನು ಒಂದೊಂದೊಂದೊಂದು ಮಂತ್ರ ಹೇಳಿಕ್ ಶುರು ಮಾಡಿದ್ದಂತೆ. ಒಂದು ಮಂತ್ರ ಆಯ್ತು, ಕೂತವರೆಲ್ಲ ನೋಡ್ತಾ ಇದ್ರು. 1 ಮಂತ್ರ, 2 ಮಂತ್ರ, 10 ಮಂತ್ರ, 15 ಮಂತ್ರ, 20 ಮಂತ್ರ, ಕೂತವರೆಲ್ಲ ಕಣ್ಬಿಟ್ಟು ನೋಡ್ತಾ ಇದ್ರು. ಅಯ್ಯೋ 20 ವರಾಹ ಮಂತ್ರವಾ, ಮುಗಿತಪ್ಪ ಮುಗಿತು ಅಂತ 30 ಮಂತ್ರ ಹೇಳಿದ್ದಂತೆ. 30 ದ್ವಾರಾಹ ಮನವಿತ ಕಶ್ಚಿತ್ ಯೋಗ್ಯಾಸ ವಿಸ್ಮಿತ ಭಾವಪ್ರಕಾಶಿಕಾದಲ್ಲಿ. ಅಷ್ಟು ಹೇಳಿದ್ರೆ ಆಚಾರ್ಯರು ಮುಖದಲ್ಲಿ ಏನೇನೇನು ಬೆರಗಿಲ್ಲ, ಆಶ್ಚರ್ಯವೇ ಇಲ್ಲ ಆಚಾರ್ಯ. ಯಾಕೆ? ಅವ್ರು 30 ಹೇಳಿ ಮುಗಿದ ಮೇಲೆ 31 ಶುರು ಮಾಡಿದ್ರಂತೆ ನಮ್ಮ ಆಚಾರ್ಯ. ನಮ್ಮ ಆಚಾರ್ಯರಿಗೆ ಎಷ್ಟು ಮಂತ್ರ ಬರ್ತಿತ್ತು? ಸುಮ್ಮನೆ ಲೆಕ್ಕಕ್ಕೆ ಹೇಳ್ತೀನಿ ಅಷ್ಟೆ. ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣ, 7 ಕೋಟಿ ಮಹಾಮಂತ್ರಗಳ ಸಿದ್ಧಿ ಇದ್ದವರು ನಮ್ಮ ಆಚಾರ್ಯ. ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂದ್ರೆ 7 ಕೋಟಿ ಮಹಾಮಂತ್ರಗಳ ಸಿದ್ಧಿ ಇದ್ದವರು, ಗೊತ್ತಿದ್ದವರು, ಜಪ ಮಾಡೋರಲ್ಲ. ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣ ಅಂತ ಹೇಳಿದ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಪಾಪ ಇದನ್ನು 30 ಅದು 6 ಹಡದವ್ರ ಮುಂದೆ 3 ಹಡದಕ್ಕೆ ಕಥಿ ಅಂತದಲ್ಲ, 6 ಹಡದಕ್ಕೆ ಮುಂದೆ 3 ಹಡದಕ್ಕೆ ಇನ್ಯಾರು ಮಾತಾಡಿಸ್ತಾರೆ? ಇಲ್ಲ. ಇದನ್ನು 30 ಮಂತ್ರ ಹೇಳಿ ಬೆರಗುಗೊಳಿಸಬೇಕು ಅಂತ ಹೊರಟಿದ್ರೆ ಆಚಾರ್ಯರು ಮುಂದಿನ ವರಾಹ ಮಂತ್ರಗಳನ್ನು ಹೇಳ್ತಾ ಹೋಗ್ಬಿಟ್ರಂತೆ. ಸಾಷ್ಟಾಂಗ ಹಾಕಿಬಿಟ್ಟ, ಸ್ವಾಮಿ ತಪ್ಪಾಗಿ ಹೋಗಿ ನಿಮ್ಮ ಪರೀಕ್ಷೆ ಮಾಡ್ಲಿಕ್ಕೆ ಬಂದಲ್ಲ ಅಂದ್ರೆ, ಇಲ್ಲ ಯೋಗ್ಯವಾಗಿ ಸಿದ್ಧಿ ಮಾಡಿಕೊಂಡಿದ್ದೀಯಾ, ವರಾಹನ ಅನುಗ್ರಹ ಆಗಲಿ ಅಂತ ಹೇಳಿ ಆಚಾರ್ಯರು ಮುಂದೆ ಹೊರಟ್ರಂತೆ. ಇದೆಲ್ಲ ಅಮಾನುಷ. ಕುಳಿತ ಸಭೆಯಲ್ಲಿ ಇದ್ದವರಿಗೆಲ್ಲ ಆಶ್ಚರ್ಯ. 30 ಮಂತ್ರಕ್ಕೆ ಕಣ್ ಬೆಳಗಾಗಿತ್ತು. ಇವ್ರು 60-70 ಹೇಳಿದ್ಮೇಲೆ ಪೂರ್ಣ ಎಲ್ಲ ಬೆಳಗಾಗಿ ಹೋಯ್ತು. ಇವ್ರದೆಲ್ಲ ಯಾರ್ಯಾರು ಬ್ಲ್ಯಾಕ್ ಅಂಡ್ ವೈಟ್ ಇದ್ರು ಅವರೆಲ್ಲ ವೈಟ್ ಆಗಿ ಹೋದ್ರಂತಷ್ಟೇ. ಅದಕ್ಕೆ 30 ದ್ವಾರಾಹ ಮನವಿತ ಕಶ್ಚಿದ್ ಯೋಗ್ಯಾಸ ವಿಸ್ಮಿತ ಸೂಚಿತೇಶ್ವೇವ ಸರ್ವೇಶು ಮಧ್ವೇನಾಭ್ಯಧಿಕೇಶ್ವಪಿ ಅಂತ ಭಾವಪ್ರಕಾಶಿಕ. ಅಲ್ಲೇ ಒಂದು ಕಥೆ ಹೇಳ್ತಾರೆ. ವೇಣುತೀರ್ಥ ಅಂತ ಒಂದು ತೀರ್ಥ ಅಂತೆ ಅಲ್ಲಿ ಶ್ರೀಮುಷ್ಣ ಮಾಹಾತ್ಮ್ಯ ಅಂತ ಒಂದು ಗ್ರಂಥದಲ್ಲಿ ಬಂದಿರುವ ಮಹಿಮೆ ಅದು. ಏನು ವೇಣುತೀರ್ಥದಲ್ಲಿ ಇದ್ದದ್ದು ಅಂದ್ರೆ, ಆಚಾರ್ಯರು ಒಬ್ಬರು ಮನೆಗೆ ಹೋದ್ರಂತೆ ಭಿಕ್ಷೆ ಕೇಳೋದು. ಇವತ್ತಿನಂತೆ ಭಿಕ್ಷೆ ಅಲ್ಲೇ ಇಲ್ಲ, ಹೋಗಿ ಕೇಳಬೇಕು. ಒಬ್ಬ ಹೆಣ್ಣು ಮಗಳು ಮನೆಯಲ್ಲಿ ಗರ್ಭಿಣಿ ಸ್ತ್ರೀ ಇದ್ಲು. ಆ ಮನೆ ಮುಂದೆ ಹೋಗಿ ಆಚಾರ್ಯರು ಶಿಷ್ಯರ ಸಹಿತರಾಗಿ ಹೋದಾಗ ಭಿಕ್ಷಾಂದೇಹಿ ಎಂದರು. ಆ ಹೆಣ್ಣುಮಗಳು ಪಾಪ ಗರ್ಭಿಣಿ, ಕಾಂತಿ ಅಂತ ಅವಳ ಹೆಸರು. ಹೊರಗಡೆಗೆ ಬಂದು ಆ ಗುರುಗಳನ್ನು ನೋಡಿ ನಮಸ್ಕಾರ ಮಾಡಿ ಕೈ ಜೋಡಿಸಿಲ್ಲಂತೆ. ಅನ್ಯಥಾ ಭಾವಿಸಬಾರ್ದು, ನಿಮಗೆ ಭಿಕ್ಷೆ ಕೊಡ್ಲಿಕ್ಕೆ ಏನೋ ನನಗೆ ಮನಸ್ಸಿದೆ, ಸಾಮಗ್ರಿಗಳೆಲ್ಲ ಮನೆಯಲ್ಲಿದೆ, ನೀರು ಮಾತ್ರ ಮನೆಯಲ್ಲಿಲ್ಲ, ಅಷ್ಟು ದೂರ ಹೋಗಿ ನೀರು ತರಬೇಕು ನಾನು, ಗರ್ಭಿಣಿ ಸ್ತ್ರೀ, ನೀರು ತರಕ್ಕಾಗ್ಲಿಕ್ಕಿಲ್ಲ ನನಗೆ, ಅನ್ಯಥಾ ಭಾವಿಸ್ಬೇಡ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ಲಂತೆ ಕಾಂತಿ ಎಂಬುವಂತಹ ಹೆಣ್ಮಗಳು. ಆಚಾರ್ಯರಿಗೆ ಅವಳ ಮೇಲೆ ಕರುಣೆ ಬಂತು. ಪಾಪ ಹೆಣ್ಮಗಳಂತೆ ನಿತ್ಯ ಅಷ್ಟು ದೂರ ಹೋಗಿ ನೀರು ತರಬೇಕಂತೆ, ಯಾಕೆ ಸುಮ್ಮನೆ ಅಷ್ಟು ತ್ರಾಸ ಕೊಡಬೇಕು ಅಂತ ತಾವೇ ಸ್ವಲ್ಪ ದೂರ ಹೋಗಿ ಅಲ್ಲೇ ಮನೆ ಹತ್ತಿರ ಅವಳಿಗೆ ಸಿಗೋ ಹಂಗೆ ಹೋಗಿ ದಂಡ ತಗೊಂಡು ಭೂಮಿ ಮೇಲೆ ದಂಡ ಅನ್ಸ್ಬಿಟ್ರೆ ಅಷ್ಟೆ. ಒಂದೇಟು ನೆಲದ ಮೇಲೆ ದಂಡ ಹಾಕಿದ್ರೆ ಸರಿಯಾಗಿ ಚಚ್ಚೌಕಾಗಿ ನೀರು ಬರ್ಲಿಕ್ಕೆ ಶುರುವಾಯಿತು. ವೇಣುತೀರ್ಥ ದಂಡ ತೀರ್ಥ ಮತ್ತೊಂದಾಯಿತಲ್ಲಿ. ಆ ದಂಡ ತೀರ್ಥ ಬಂದದ್ದನ್ನು ನೋಡಿ ಆ ಹೆಣ್ಮಗಳಿಗೆ ಆಶ್ಚರ್ಯ ಆಗಿ, ಎಂಥ ಕರುಣಾಮೂರ್ತಿಗಳು ನೀವೆಲ್ಲಾದರೂ, ಒಬ್ಬ ಹೆಣ್ಣು ಮಗಳಿಗೂ ಕೂಡ ಯಾವ ತ್ರಾಸ ಆಗಬಾರ್ದು ಅನ್ನುವಂತೆ ನೋಡ್ಕೊಂಡಿದ್ದೀರಿ ನೀವು, ಅರ್ಥ ಮಾಡಿಕೊಳ್ಳ್ರಿ. ಶ್ರೀಮದಾಚಾರ್ಯರು ತುಂಬು ಗರ್ಭಿಣಿಗೆ ತೊಂದರೆಯಾಗಬಾರದು ಅನ್ನೋದಕ್ಕೆ ಒಂದು ದಂಡತೀರ್ಥ ನಿರ್ಮಾಣ ಮಾಡಿಕೊಡ್ತಾರೆ ಅಂದರೆ, ಇನ್ನು ಆಚಾರ್ಯರಿಗೆ ಅವರ ಶಾಸ್ತ್ರವನ್ನ ಶ್ರವಣ ಮಾಡುವ ಹೆಣ್ಮಕ್ಳ ಬಗ್ಗೆ ಎಷ್ಟು ಪ್ರೀತಿ ಇರ್ಲಿಕ್ಕಿಲ್ಲ, ಎಷ್ಟು ಅನುಗ್ರಹ ಬುದ್ಧಿ ಇರ್ಲಿಕ್ಕಿಲ್ಲ, ಎಷ್ಟು ಅನುಗ್ರಹ ಮಾಡ್ಲಿಕ್ಕಿಲ್ಲ, ಅರ್ಥ ಮಾಡಿಕೊಳ್ಳ್ರಿ. ಪ್ರತ್ಯಕ್ಷವಾಗಿ ತೋರಿಸಿದ್ರು, ಯಾರು ನನ್ನ ಸಿದ್ಧಾಂತವನ್ನ ಅಧ್ಯಯನ ಮಾಡ್ತೀರಿ ಅವರಿಗೆ ಯಾವುದಕ್ಕೂ ಕೊರತೆ ಇಲ್ಲದೆ ಇದ್ದಂತೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಕೊಟ್ರು ಆಚಾರ್ಯ. ಇಲ್ಲದೆ ಇದ್ರೆ ಆ ಹೆಣ್ಣುಮಗಳಿಗೆ ಆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ದಂಡತೀರ್ಥ ಮಾಡೋ ಅವಶ್ಯಕತೆ ಏನಿತ್ತು? ಭಿಕ್ಷೆ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ. ಇದನ್ನು ನಾವು ಅನುಸಂಧಾನ ಮಾಡ್ಕೊಳ್ಬೇಕು. ಅದರಿಂದ ಹೆಣ್ಮಕ್ಳಾಗ್ಲಿ ಗಂಡಸರಾಗ್ಲಿ ಯಾರೇ ಆಗ್ಲಿ ಆಚಾರ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರೆ ಅವ್ರನ್ನೆಲ್ಲ ಸುರಕ್ಷಿತ ನೋಡ್ಕೊಳ್ತಾರೆ. ಹೆಂಗೋ ಒಂದು ವ್ಯವಸ್ಥೆ ಮಾಡ್ತಾರೆ, ಸರಿಯಾಗಿ ತಂದು ಒದಗಿಸ್ತಾರೆ ಆಚಾರ್ಯ.
ಆ ಕ್ಷಣಕ್ಕೆ ಆ ಹೆಣ್ಮಗಳು ಹೋಗಿ ನೀರು ತಂದು ಅಡಿಗೆ ಮಾಡಿ ಆಚಾರ್ಯ ಭಿಕ್ಷೆ ಹಾಕಿದ್ಲಂತೆ. ಆಚಾರ್ಯ ಭಿಕ್ಷಾ ಸ್ವೀಕಾರ ಮಾಡಿದ್ರಂತೆ. ಅವತ್ತೆಲ್ಲ ಹಾಗಿತ್ತು, ಕ್ರಮ ಇತ್ತು. ಕಾಲಾಂತರದಲ್ಲಿ ಕ್ರಮ ವ್ಯತ್ಯಾಸ ಆಗಿದೆ, ಅದಿರಲಿ. ಅವಳು ಯಾರು ಅಂತ ಪ್ರಶ್ನೆ. ಯಾರು ಅಂದರೆ ಒಬ್ಬ ವಸು ಅಂತ ಒಬ್ಬ ಬ್ರಾಹ್ಮಣ, ಕಾಂತಿ ಅಂತ ಅವಳ ಹೆಂಡತಿ. ಮೂಲ ರೂಪದಲ್ಲಿ ವಸುದೇವತೆ ಮತ್ತು ವಸುದೇವತೆ ಹೆಂಡತಿ ಅಂತೆ ಅವರೆಲ್ಲ. ಅವರಿಲ್ಲಿ ಪ್ರಸಂಗವಶಾತ್ ಅವತಾರ ಮಾಡಿದರೆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಆಚಾರ್ಯರು ಮಾಡಿದ್ದ ಕೆಲಸ. ಹಿಂಗಾಗಿ ವೇಣುತೀರ್ಥ ಮಹಾತ್ಮೆಯಲ್ಲಿ ಹೇಳ್ತಾರೆ, ಇದು ಸ್ಕಂದ ಪುರಾಣದಲ್ಲಿ ಬಂದ ಮಹಿಮೆ. ಇದು ಈ ಮಹಿಮೆಯನ್ನು ಹೇಳಿದವರು ಯಾರು ಗೊತ್ತಾ? ರುದ್ರದೇವರು ದಕ್ಷ ಪ್ರಜಾಪತಿಗೆ ಈ ಮಹಿಮೆ ಹೇಳಿದ್ರಂತೆ. ರುದ್ರದೇವರು ದಕ್ಷ ಪ್ರಜಾಪತಿ ಶ್ರೀಮುಷ್ಣ ಮಹಿಮೆ ಹೇಳ್ತೀನಿ ಕೇಳು. ಅಲ್ಲಿ ಅವರು ಹೇಳಿದ ಹಿಂದೆ ಇದ್ರು ಕೂಡ ಮುಂದಿನ ಕಥೆಯನ್ನು ಹೇಳ್ತಾರೆ ಜ್ಞಾನಿಗಳು. ರುದ್ರದೇವರು ಮುಂದೆ ಕಲಿಯುಗದಲ್ಲಿ ಆನಂದ ತೀರ್ಥರು ಬರ್ತಾರೆ, ಅವರು ಇಂಥಲ್ಲಿ ಬಂದು ಇಂಥದ್ದೊಂದು ಕೆಲಸ ಮಾಡ್ತಾರೆ, ದಂಡ ತೀರ್ಥ ನಿರ್ಮಾಣ ಮಾಡ್ತಾರೆ ಅಂತ ಮೊದಲೇ ಪುರಾಣೋಕ್ತವಾಗಿ ಇತ್ತು. ಇದು ಅದನ್ನು ಸಿದ್ಧಪಡಿಸಿದ್ರು ಶ್ರೀಮದಾಚಾರ್ಯರು ಅಂತ. ಈ ಭವಿಷ್ಯ ಪುರಾಣ ಅಂತ ಒಂದಿದೆ ನಮ್ಮಲ್ಲಿ, ಅದರಲ್ಲಿ ಉಂಟು, ಇವತ್ತಿಗೂ ಉಂಟು. ಮುಂದೆ ಎಂಥವರಾಗ್ತಾರೆ, ಹೇಗೆ ಬರ್ತದೆ ಅಂತೆಲ್ಲ ಸೂಚನೆ ಮಾಡಿ ಇಟ್ಟಿದ್ದಾರೆ. ಅದನ್ನು ಮಾಡ್ತಾ ಆಚಾರ ಹೊರಟರು ಅಂತ ಹೇಳಿದರು. ಅಲ್ಲಿಂದ ಮತ್ತೆ ಮುಂದೆ ನಡೀತಾ ಬರ್ತಾ ಇದ್ದಾರೆ. ತತಸ್ತೋ ವಿಸ್ಮಿತ ಲೋಚನೈರ್ನರೈಃ ನಿರೀಕ್ಷಮಾಣೋತಿ ಸುಲಕ್ಷಣಾಕೃತಿ ಗ್ರಾಮೋತ್ತಮಂ ಪ್ರಾಪ್ಯ ಪಯಸ್ವಿನಿ ತಟೇ ವಿವೇಶ ದೇವಾಯತನಂ ಸಕಿಂಚನ. ಮುಂದೆ ಆಡೂರು ಅಂತ ಒಂದು ಊರಿಗೆ ಬಂದ್ರಂತೆ ಆಚಾರ. ಮಹಾಲಿಂಗೇಶ್ವರ ಕ್ಷೇತ್ರ. ಆ ಮಹಾಲಿಂಗೇಶ್ವರ ಕ್ಷೇತ್ರ ಆಡೂರಿಗೆ ಬಂದಿದ್ದಾರೆ ಅಂತ 49ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದು ಹೆಂಗಿತ್ತು, ಹೆಂಗ್ ಬಂದ್ರು? ತತಸ್ತತಃ ವಿಸ್ಮಿತ ಲೋಚನೈರ್ನರೈಹಿ. ಎಲ್ಲೆಲ್ಲಿ ಹೋಗ್ತಿದ್ರೋ ಜನ ಎಲ್ಲ ಕಣ್ ಬಿಟ್ಬಿಟ್ಟು ನೋಡ್ತಿದ್ರಂತೆ. ಎಂಥ ಸ್ವಾಮಿಗಳು, ಎಂಥ ಲಕ್ಷಣ, ಏನ್ ನಡಿಗೆ, ಏನವರ ವಾಕ್ಚಾತುರ್ಯ, ಏನವರ ಸಿದ್ಧಿ ಅಂತ ಜನ ಎಲ್ಲ ಕಣ್ ಬಿಟ್ಟು ನೋಡ್ಬೇಕಂತ. ತತಸ್ತತಃ ವಿಸ್ಮಿತ ಲೋಚನೈರ್ನರೈಹಿ ನಿರೀಕ್ಷಮಾಣ ಅತಿ ಸುಲಕ್ಷಣ ಆಕೃತಿ. ಅವರ ಲಕ್ಷಣ ಭರಿತವಾದ ದೇಹವನ್ನು ನೋಡ್ತಾ ಇದ್ರೆ ಪಯಸ್ವಿನಿ ನದಿಯ ದಂಡೆಯ ಮೇಲೆ ಒಂದು ಗ್ರಾಮೋತ್ತಮ ಆಡೂರು ಎಂಬ ಊರಿಗೆ ಬಂದು ಕಿಂಚನ ದೇವಾಯತನಂ ಸವಿವೇಶ. ಅಲ್ಲೊಂದು ಊರಿನಲ್ಲಿ ಆ ಆಡೂರಿಗೆ ಬಂದಿದ್ದು ಒಂದು ದೇವಾಲಯ, ರುದ್ರದೇವರ ಗುಡಿಗೆ ಬಂದು ವಾಸ ಮಾಡ್ತಾ ಇದ್ದಾರೆ. ಇಲ್ಲೇ ಮುಂದೆ ಮತ್ತೆ ಆಚಾರ್ಯರು ಚಾತುರ್ಮಾಸ್ಯ ಕೂಡೋರು ಅಂತೆಲ್ಲ ಹೇಳ್ತಾರೆ. ಮುಂದೆಲ್ಲ ಇನ್ನೂ ಅನೇಕ ಘಟನೆಗಳೆಲ್ಲ ಉಂಟು. 49ನೇ ಶ್ಲೋಕವನ್ನು ನೋಡಿದ್ದೇವೆ. ಆಚಾರ್ಯರು ಆಡೂರಿನ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಬಂದು ನಿಂತಿದ್ದಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.